ಗುಡ್ ಈವ್ನಿಂಗ್. ಓ ಗುಡ್ ಈವ್ನಿಂಗ್ ಎಲ್ಲರೂ. ಭಾಷೆ ಕಿರುಪರೀಕ್ಷೆ 9 ಚೆನ್ನಾಗಿದೆ ಎಲ್ಲರದು. ಆನ್ಲೈನಲ್ಲೂ ಯಾರು ನೋಡ್ತಿದ್ದೀರ ಮಕ್ಕಳೇ, ಈ ಕಿರು ಪರೀಕ್ಷೆನ ನೇರವಾಗಿ ನೋಡಿಬಿಡಿ. ಡಿಸ್ಕ್ರಿಪ್ಷನಲ್ಲಿ ಇದಕ್ಕೆ ಬೇಕಾದ ಲಿಂಕನ್ನು ಹಾಕಿದ್ದೀನಿ. ಮೊದಲು ಆ ಪರೀಕ್ಷೆನ ಬರೆದುಬಿಡಿ ಲಿಂಕ್ ಮೂಲಕ, ತದನಂತರ ವಿಡಿಯೋ ನೋಡಿ. ಅದರಿಂದ ಹೆಚ್ಚಿನ ಲಾಭ ನೀವು ಪಡಿಬೋದು. ನೋಡೋಣ ಕಿರುಪರೀಕ್ಷೆ. ಇದರಲ್ಲಿ ಗದ್ಯ ಭಾಗ 1 ಯಾವುದ್ರ ಮೇಲಿತ್ತು ಮಕ್ಕಳೇ? ಯಾವುದ್ರ ಮೇಲಿತ್ತು? ಬುಡಕಟ್ಟು ಸಮುದಾಯಗಳು. ಅವರು ನೋಡಿದ್ರೆ ನಗು ಬರುತ್ತಾ? ಅದು ಅವ್ರ ಜೀವನ ಶೈಲಿ. ನೋಡಿ, ಹಿಂದಿನ ಗದ್ಯ ಭಾಗದಲ್ಲಿ ನಾವು ಯಾರ ಬಗ್ಗೆ ನೋಡಿದ್ವಿ? ಪರ್ವತ ಪ್ರದೇಶಗಳಲ್ಲಿ ಜನರು ಹೇಗೆ ವಾಸಿಸ್ತಾರೆ ಅಂತ ನೋಡಿದ್ವಿ. ಇವರೆಲ್ಲ ಕಾಡುಗಳಲ್ಲಿ ಇವರು ಈ ರೀತಿ ವಾಸಿಸ್ತಾರೆ. ಇವರು ನಮ್ಮ ದೇಶದವ್ರು, ಇವರು ಅರುಣಾಚಲ ಪ್ರದೇಶದವರು. ನೀವು ಮೂಗಿಗೆ ಮೂಗು ಬಟ್ಟೆ ಹಾಕ್ತಿರಲ್ವಾ? ಅಂದರೆ ನೀನಲ್ಲಪ್ಪ, ಹೆಣ್ಮಕ್ಳು. ಈಗೆಲ್ಲ ಗಂಡು ಮಕ್ಕಳು ಆಗ್ತಿದ್ದಾರೆ, ಯಾಕಂತ ಗೊತ್ತಿಲ್ಲ, ಅದು ಫ್ಯಾಷನ್ ಇದೆ. ಅವನಮ್ಮ, ಗಂಡು ಮಕ್ಕಳು ಮೂಗಿಗೆ ಮೂಗು ಬಟ್ಟೆ ಹಾಕ್ತಾರೆ. ಎಲ್ಲೆಲ್ಲಿ ಬೇಕಲ್ಲ ಅಲ್ಲಿ ಹಾಕಂತದಾರೆ, ಗೊತ್ತಿಲ್ಲ ಯಾರಕ್ಕೆ ಅಂತ. ಬಟ್ ಅವ್ರವ್ರ ಸಂಪ್ರದಾಯ. ಸೊ ಇವರೆಲ್ಲ ಕವಡೆಗಳನ್ನು ಹಾಕೊಂಡಿದ್ದಾರೆ. ಪ್ರಕೃತಿಯಲ್ಲಿ ಏನು ಸಿಗ್ತದೋ ಅವೇ ಅವ್ರಿಗೆ ಆಭರಣ. ಅವಾಗ ನಿಸರ್ಗದಲ್ಲಿ ಏನೇನು ಸಿಗ್ತದಲ್ಲ ಅವುಗಳನ್ನೇ ಅವ್ರು ಆಭರಣ ಮಾಡ್ಕೊಂಡಿದ್ದಾರೆ. ಈಗ ಸ್ವಲ್ಪ ಕರಾವಳಿ ಕಡೆ ಹೋದರೆ ಈ ಕಪ್ಪೆ ಚಿಪ್ಪುಗಳು, ಆಮೇಲೆ ಶಂಕು ಸಣ್ಣ ಬರ್ತವೆ, ಅದರಿಂದನೇ ಸರಗಳನ್ನೆಲ್ಲ ಮಾಡಿರ್ತಾರೆ, ಕಲ್ಲುಗಳಿಂದ ಮಾಡಿರ್ತಾರೆ, ಮಣಿಗಳಿಂದೆಲ್ಲ. ಈ ಥರ ಇದೆ. ಅವರು ನಿಸರ್ಗದಲ್ಲಿ ಸಿಗುವ ತಮ್ಮ ನೈಸರ್ಗಿಕ ಸಂಪನ್ಮೂಲಗಳಿಂದನೇ ಅವ್ರ ಆಭರಣಗಳನ್ನು ಮಾಡ್ಕೊಂಡಿರ್ತಾರೆ. ಓದೋಣ. ಬುಡಕಟ್ಟು ಸಮುದಾಯಗಳು ಸಾಮಾನ್ಯವಾಗಿ ಕಾಡುಗಳಲ್ಲಿ ಅಥವಾ ಅದರ ಸಮೀಪದಲ್ಲಿ ವಾಸಿಸುತ್ತವೆ ಮತ್ತು ಪ್ರಕೃತಿಯೊಂದಿಗೆ ವಿಶೇಷ ಸಂಬಂಧವನ್ನು ಹೊಂದಿರುತ್ತವೆ. ಅವರು ತಮ್ಮ ಅನೇಕ ಅಗತ್ಯತೆಗಳಿಗೆ ಕಾಡಿನ ಮೇಲೆ ಅವಲಂಬಿತರಾಗಿರುತ್ತಾರೆ. ಸೊ ನೀವೆಲ್ಲ ಹೊಲ, ಫ್ಯಾಕ್ಟ್ರಿ ಇವುಗಳನ್ನೆಲ್ಲ ಮಾಡ್ಕೊಂಡಿದ್ದೀವಿ. ಅಲ್ಲಿ ಕಾಡು ಒಳಗಡೆ ಯಾವ ಹೊಲನೂ ಇಲ್ಲ. ಕಾಡು ಒಳಗಡೆ ಭತ್ತ ಬೆಳೆಯೋಕ್ಕಾಗಲ್ಲ. ಹೌದಾ? ಯಾವಾಗಾದ್ರೂ ನೋಡಿದ್ದೀರಾ? ಕಾಡು ನೋಡಿದ್ದೀರಾ? ಕಾಡಿಗೆ ಹೋಗಿದ್ದೀರಾ ಯಾರಾದರೂ? ಯಾವ ಜಾಗಪ್ಪ? ಹೊನ್ನಾಳಿ ಸೈಡ್. ಓಕೆ. ಕಪ್ಪದ ಗುಡ್ಡ. ಓಕೆ. ನಿಮ್ದು ಯಾವುದಪ್ಪ ಕಾಡು? ನಿಮ್ದು ಯಾವುದಕ್ಕೆ ನೋಡಿಲ್ಲ? ಕಾಡು ನೋಡೇ ಇಲ್ಲ ನೀವು? ಕಾಡು ಯಾರು ನೋಡಿಲ್ಲ? ಕೈ ಎತ್ತಿರಿ. ಯಾರು ಕಾಡನ್ನು ನೋಡೇ ಇಲ್ಲ? ಸರ್, ನಾವು ಕಾಡನ್ನು ಎಂದೂ ನೋಡಿಲ್ಲ. ಕಾಡಂದರೆ ಗೊತ್ತಿಲ್ಲ ನಮಗೆ. ಕಾಡು ದಟ್ಟ ಅರಣ್ಯ, ಮರಗಳು ಅಂದರೆ ಮರಗಳಿರ್ತವೆ ಸುತ್ತಲೂ. ಎಲ್ಲಿ ನೋಡಿದ್ರು ಹಸಿರೇ ಹಸಿರು, ಹಚ್ಚ ಹಸಿರು, ಚೀ ಕೂ ಅಂತ ಸೌಂಡ್ಗಳೇ ಬರ್ತಿರುತ್ತೆ ಯಾವಾಗಲೂ, ಉಳುಗಳದು, ಪಕ್ಷಿಗಳದು. ನೀವು ಇಷ್ಟು ಜನ ನೋಡೇ ಇಲ್ವಾ? ಹಾಂ. ಅಲ್ಲಪ್ಪ, ನೀವು ಕಾಡನ್ನು ನೋಡಿಲ್ಲ ಅಂದರೆ ಕಾಡನ್ನು ಹೇಗೆ ಉಳಿಸ್ತೀರಿ? ಕಾಡನ್ನು ಹೇಗೆ ಬೆಳೆಸ್ತೀರಿ? ಕೈ ಇಳಿಸ್ರಿ. ಈ ಸರಿ ಬೇಸಿಗೆ ರಜಾ, ದಸರಾ ರಜಾ ಬಂತಂದರೆ ಕಾಡಿಗೆ ದಯಮಾಡಿ ಕಾಡನ್ನು ನೋಡಿ ಬರ್ರಿ. ಕನಿಷ್ಠ ಒಂದು ಮೃಗಾಲಯಕ್ಕಾದರೂ ಹೋಗಿ ಬರ್ರಿ. ಇರ್ತಾವಪ್ಪ ಈಗ ಬೇರೆ ಬೇರೆ ಕಡೆ. ನೋಡ್ರಿ, ಅವ್ರವ್ರ ಜಾಗದಲ್ಲಿ ಇರಲಿ, ಸಾಕು, ಡಿಸ್ಕಷನ್ ಬೇಡ. ಅಲ್ಲಿ ಹೋದ್ರೆ ಏನಾಗುತ್ತೆ, ಇಲ್ಲಿ ಹೋದ್ರೆ ಏನಾಗುತ್ತೆ, ಚಿರತೆ ಬರುತ್ತೆ, ಕರಡಿ ಬರುತ್ತೆ, ಏನಾರು ಬರಲಿ, ಇಲ್ಲ ಎಲಪ್ಪನಾದರೂ ಬರಲಿ, ಯಾರಾದರೂ ಬರಲಿ. ನಮಗೆ ನೋಡಿರಿ, ಕಾಡು ನೋಡ್ಬೇಕು ಮಕ್ಕಳೇ. ನೀವು ಕಾಡು ನೋಡ್ಬೇಕು. ಕಾಡು ನೋಡಿಲ್ಲ ಅಂದರೆ ಹೆಂಗಪ್ಪ? ಕಾಡು ಅಂದರೆ ಗೊತ್ತಿರ್ಬೇಕಲ್ಲ ಎಷ್ಟು ಸಂಪತ್ತಿದೆ, ಏನಿದೆ ಅಂತೆಲ್ಲ ನೋಡ್ಕೊಬೇಕು. ಸೊ ಆನ್ಲೈನಲ್ಲೂ ಮಕ್ಕಳೇ, ನೀವು ಸಹ ಕಾಡನ್ನು ನೋಡಿಲ್ಲ ಅಂದರೆ ರಜೆ ದಿನಗಳಲ್ಲಿ ಒಂದು ಟ್ರಿಪ್ ಹೋಗಿ ಬರ್ರಿ ಯಾವಾಗಾದರೂ, ಪೇರೆಂಟ್ಸ್ ಜೊತೆಗೆ. ನೀವು ಒಬ್ಬರೇ ಅಲ್ಲ, ರೈಟ್? ಅವರು ತಮ್ಮ ಅನೇಕ ಅಗತ್ಯತೆಗಳಿಗೆ ಕಾಡಿನ ಮೇಲೆ ಅವಲಂಬಿತರಾಗಿರುತ್ತಾರೆ. ಸರಿ. ಈ ಸಮುದಾಯಗಳು ಹಣ್ಣುಗಳು, ಕಾಯಿಗಳು, ಜೇನು ಮತ್ತು ಔಷಧೀಯ ಸಸ್ಯಗಳಂತಹ ವಿವಿಧ ಅರಣ್ಯ ಉತ್ಪನ್ನಗಳನ್ನು ಸಂಗ್ರಹಿಸುತ್ತವೆ. ಕರೆಕ್ಟ್? ಅವರು ಅಡುಗೆಗಾಗಿ ಸೌದೆಯನ್ನು ಮತ್ತು ತಟ್ಟೆಗಳು ಹಾಗೂ ಲೋಟಗಳನ್ನು ಮಾಡಲು ಎಲೆಗಳನ್ನು ಸಹ ಸಂಗ್ರಹಿಸುತ್ತಾರೆ. ಅಡುಗೆ ಮಾಡೋಕ್ಕೆ ಸೌದೆ ಬಳಸ್ತಾರೆ. ಈ ಎಲೆ ತಟ್ಟೆ ನೋಡಿದ್ದೀರಾ? ಎಲೆಗಳನ್ನು ಮಾಡಿ ತಟ್ಟೆ ಮಾಡಿರ್ತಾರೆ. ಬಹುತೇಕ ಎಲೆಗಳನ್ನು ಈ ಬುಡಕಟ್ಟು ಜನಾಂಗದವ್ರು ಮಾಡಿ ಕಳಿಸಿರ್ತಾರೆ. ಈ ಬುಡಕಟ್ಟು ಜನಾಂಗದವರು ಕೈಯಲ್ಲಿ ಮಾಡಿ ಅದನ್ನು ಕೊಟ್ಟಿರ್ತಾರೆ. ಆಯಿತಾ? ಧರ್ಮಸ್ಥಳ ನೋಡಿದ್ದೀರಾ? ನೋಡ್ರಿ, ಎಂಥ ಒಳ್ಳೆ ಪದ್ಧತಿ ಧರ್ಮಸ್ಥಳದಲ್ಲಿ. ನೋಡ್ರಿ, ಅಲ್ಲಿ ಎಷ್ಟೋ ಜನ ಊಟಕ್ಕೆ ಬರ್ತಾರೆ. ಜಗ್ಗು ಜನ ಬರ್ತಾರೆ. ಜಗ್ಗು ಜನ ಊಟ ಮಾಡೋಕ್ಕೆ ಬರ್ತಾರೆ ಅಲ್ಲಿ. ಹಾಗಂದ್ಮೇಲೆ ಜಗ್ಗು ತಟ್ಟೆ ಬೇಕು. ಜಗ್ಗು ತಟ್ಟೆ ಬಂತು ಅಂದರೆ ಆ ಜಗ್ಗು ತಟ್ಟೆಗಳನ್ನು ಎಸಿಬೇಕಾಗ್ತದೆ. ಪ್ಲಾಸ್ಟಿಕ್ ಬಳಸಿದ್ರೆ ಆ ಜಗ್ಗು ತಟ್ಟೆ ಎಸ್ದು ಬಿಟ್ರೆ ಏನಾಗುತ್ತೆ? ಮಾಲಿನ್ಯ ಆಗ್ತದೆ, ಪರಿಸರ ಮಾಲಿನ್ಯ ಆಗ್ತದೆ. ಮುಂದೆ ಮಾಲಿನ್ಯದ ಮೇಲೂ ಇದೆ ಒಂದು ಪಾಠ, ಗದ್ಯ ಭಾಗ ಇದೆ, ರೈಟ್?
ಸೊ ಈ ಮಾಲಿನ್ಯ ತಡಿಬೇಕು ಅಂದರೆ ಆ ಎಲೆಗಳಿಂದ ತಟ್ಟೆ ಮಾಡ್ತಾರಲ್ಲ, ಆ ಎಲೆಗಳು ಮತ್ತೆ ಹೆಸ್ರು ಏನಾಗುತ್ತೆ, ಗೊಬ್ಬರ ಆಗುತ್ತೆ. ಅದು ಕೊಳೆತು ಬಿಟ್ಟು ಗೊಬ್ಬರ ಆಗಿ ಮತ್ತೆ ಮಣ್ಣನ್ನು ಸೇರುತ್ತದೆ. ಪ್ಲಾಸ್ಟಿಕ್ಕು ಕೊಳೆಯೋದಿಲ್ಲ, 200-300 ವರ್ಷ ಆದರೂ ಕೊಳೆಯೋದಿಲ್ಲ, ಅದು ಹಾಗೇ ಇರುತ್ತೆ. ಅದರಿಂದ ಮಣ್ಣಲ್ಲಿ ಸೂಕ್ಷ್ಮ ಜೀವಿಗಳಿಗೆ ಮತ್ತು ಮಣ್ಣು ನೀರನ್ನು ಹೀರ್ಕೊಳ್ಳೋದ್ರಲ್ಲೆಲ್ಲ ಸಮಸ್ಯೆ ಆಗ್ತದೆ ಪ್ಲಾಸ್ಟಿಕ್ಕಿಂದ, ಸರಿನಾ? ಸೊ ನೋಡಿರಿ, ಧರ್ಮಸ್ಥಳದಲ್ಲಿ ಒಳ್ಳೆ ಅಭ್ಯಾಸ ಮಾಡಿದ್ದಾರೆ. ನನ್ನ ಪ್ರಕಾರ ಪ್ರತಿಯೊಂದು ಮದುವೆ ಮನೆಗಳಲ್ಲಿ, ಪ್ರತಿಯೊಂದು ಗೃಹಪ್ರವೇಶ ಫಂಕ್ಷನ್ಗಳಲ್ಲಿ ಎಲ್ಲ ಕಡೆ ಈ ರೀತಿ ಸಾವಯವ ಪದ್ಧತಿನ ಬಳಸ್ಕೊಬೇಕು. ಸಾವಯವ ಕೃಷಿ, ಹಳೆ ತರಗತಿಯಲ್ಲಿ ನೋಡಿದ್ವಿ. ಸಾವಯವ ಕೃಷಿ, ರಾಸಾಯನಿಕಗಳನ್ನು ಬಳಸೋದಿಲ್ಲ, ರಸಗೊಬ್ಬರಗಳನ್ನು ಬಳಸೋದಿಲ್ಲ, ಹೌದು ತಾನೆ? ಅದಕ್ಕೆ ಸಾವಯವ ಕೃಷಿ ಅಂತಿದ್ವಿ. ನಾವು ಊಟ ಮಾಡೋದು ಸಹ ಸಾವಯವ ಆಗಬೇಕು, ನಮ್ಮ ಜೀವನ ಶೈಲಿನೂ ಸಹ ಸಾವಯವ ಜೀವನ ಶೈಲಿ ಇರಬೇಕು. ನಾವು ಯಾವುದೇ ರೀತಿ ಭೂಮಿಗೆ ಮಾಲಿನ್ಯ ಮಾಡಬಾರ್ದು, ಆ ರೀತಿ ಇರ್ಬೇಕು ಮಕ್ಕಳೇ. ಮತ್ತೇನಿದೆಪ್ಪ, ಕೆಲವು ಬುಡಕಟ್ಟು ಜನರು ಆಹಾರಕ್ಕಾಗಿ ಸಣ್ಣ ಪ್ರಾಣಿಗಳನ್ನು ಬೇಟೆಯಾಡ್ತಾರೆ. ದೊಡ್ಡ ಪ್ರಾಣಿಗಳನ್ನು ಬೇಟೆಯಾಡೋದಿಲ್ಲ ಅವರು, ಯಾವಾಗಲೂ ಚಿಕ್ಕ ಚಿಕ್ಕ ಪ್ರಾಣಿಗಳನ್ನೇ ಬೇಟೆಯಾಡ್ತಾರೆ. ಅನೇಕ ಬುಡಕಟ್ಟು ಸಮುದಾಯಗಳು ವಿವಿಧ ಸಸ್ಯಗಳು ಮತ್ತು ಅವುಗಳ ಬಳಕೆಗಳ ಬಗ್ಗೆ ಆಳವಾದ ಜ್ಞಾನವನ್ನು ಹೊಂದಿರುತ್ತಾರೆ. ಆಯಿತಾ? ಒಂದು ಇದಿದೆಯಪ್ಪ, ಒಂದು ಬುಡಕಟ್ಟು ಜನಾಂಗ ಇದೆ, ತಮಿಳ್ನಾಡು ಹತ್ರ ಬರ್ತಾರೆ. ತಮಿಳ್ನಾಡು ಮತ್ತು ಕರ್ನಾಟಕ ಬಾರ್ಡರ್ ಇದೆಯಲ್ಲ, ಇರುಳು ಟ್ರೈಬ್ಸ್ ಅಂತಾರೆ ಅವರಿಗೆ. ಬುಡಕಟ್ಟು ಜನಾಂಗರು. ಇರುಳು ಅಂದ್ರೇನು? ಕತ್ತಲು, ಹಗಲು ಇರುಳು ಬುಡಕಟ್ಟು ಜನಾಂಗದವರು ಅಂತ ಇದ್ದಾರೆ. ಅವರು ಹಾವನ್ನು ಚೆನ್ನಾಗಿ ಹಿಡಿತಾರೆ, ಅವರಷ್ಟು ಚೆನ್ನಾಗಿ ಹಾವು ಹಿಡಿಯೋಕ್ಕೆ ಬರಲ್ಲ. ಮತ್ತು ಹಾವು ಕಡ್ದಕ್ಕೆ ಅವ್ರ ಹತ್ರ ಔಷಧಿ ಸಿಗುತ್ತೆ, ಡಾಕ್ಟ್ರ್ ಹತ್ರನೂ ಇಲ್ಲ ಔಷಧಿಗಳು. ಇವರೆಲ್ಲ ಕಾಡು ಜನ, ಗಿಡಗಳ ಬಗ್ಗೆ, ಗಿಡಮೂಲಿಕೆಗಳ ಬಗ್ಗೆ ಬಹಳ ಅಪಾರ ಆಳವಾದ ಜ್ಞಾನವನ್ನು ಹೊಂದಿರ್ತಾರೆ ಅವರು. ತಲಾಂತರದಿಂದ ಕಂಡಿಡ್ಕೊಂಬಂದಂಥ ವಿದ್ಯೆ ಅವ್ರ ಕಡೆ ಇರ್ತದೆ. ಅದನ್ನು ನಮಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತು. ಡಾಕ್ಟ್ರುಗಳಿಗೆ, ವಿಜ್ಞಾನಿಗಳಿಗೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿರುತ್ತದು. ಅವರು ಸುಸ್ಥಿರ ಕೊಯ್ಲು ಪದ್ಧತಿಯನ್ನು ಅನುಸರಿಸುತ್ತಾರೆ. ಸುಸ್ಥಿರ ಕೊಯ್ಲು ಅಂದರೆ ಕಟಾವು. ಸುಸ್ಥಿರ ಕೊಯ್ಲು ಅಂದರೆ ಕುಡುಗೋಲು ತಗೊಂಡು ಕಟ್ ಮಾಡ್ತೀರಾ ಸರಿ. ಸುಸ್ಥಿರ ಕೊಯ್ಲು ಅಂದರೆ ಅಂದರೆ ಅವರಿಗೆ ಬೇಕಾದಷ್ಟನ್ನು ಮಾತ್ರ ತೆಗೆದುಕೊಂಡು ಕಾಡು ಮತ್ತೆ ಬೆಳೆಯಲು ಅವಕಾಶ ಮಾಡಿರ್ತಾರೆ. ಈಗ ನಮಗೆ ಕಾಡಲ್ಲಿರೋದು ಎಲ್ಲ ಮರಗಳು ಬೇಕಂತ ಎಲ್ಲ ಮರಗಳನ್ನು ಕಡ್ದಾಕ್ಬಿಟ್ರೆ ಕಾಡೇ ಉಳಿಯೋದಿಲ್ಲ. ಅವ್ರೇನು ಮಾಡ್ತಾರೆ, ಎಷ್ಟು ಬೇಕೋ ಅಷ್ಟೇ ತಗೊತಾರೆ, ಮತ್ತೆ ಬಂದು ನೋಡಿದ್ರೆ ಮತ್ತೆ ಬೆಳೆದಿರುತ್ತದೆ. ಇದಕ್ಕೆ ಸುಸ್ಥಿರ ಕೊಯ್ಲು ಅಂತಾರೆ. ಸಸ್ಟೈನಬಲ್ ಹಾರ್ವೆಸ್ಟಿಂಗ್ ಅಂತ ಕರೀತಾರೆ. ಸಸ್ಟೈನಬಲ್ ಹಾರ್ವೆಸ್ಟಿಂಗ್ ಇಂಗ್ಲೀಷಲ್ಲಿ ಹೇಳೋದಾದರೆ ಸಸ್ಟೈನಬಲ್ ಹಾರ್ವೆಸ್ಟ್ ಅಂತಾರೆ. ಸುಸ್ಥಿರ ಕೊಯ್ಲು ಅಂದರೆ, ಈಗ ನನಗೆ ಹಣ್ಣು ಬೇಕು ಅಂತ ಮರನೇ ಕಡ್ಕೊಂಬಂದ್ಬಿಟ್ರೆ, ಎಷ್ಟು ಬೇಕೋ ಅಷ್ಟು ತಗೊಬೇಕು, ಬಿಟ್ಟರೆ ಮತ್ತೆ ಬೆಳೀತದ? ಹೂವು ಬೇಕಂತ ಹೂವಿನ ಗಿಡನೇ ಕಿತ್ಕೊಂಬಂದ್ರೆ ತಪ್ಪಲ್ವಾ? ಹೂವು ಎಷ್ಟು ಅರಳಿರುತ್ತೋ ಮೊಗ್ಗು ಕೀಳಬಾರ್ದು, ಮತ್ತೆ ಅರಳಿರೋದನ್ನ ಕೀಳಬೇಕು, ಚೆನ್ನಾಗಿರೋದನ್ನ, ಹೌದಾ? ಅವಾಗ ಮತ್ತೆ ಮೊಗ್ಗಿರೋದು ಮತ್ತೆ ಏನಾಗಿರುತ್ತೆ, ನಾಳೆ ಬೆಳಗ್ಗೆ ಎಷ್ಟೊತ್ತಿಗೆ ಮತ್ತೆ ಅರಳಿರುತ್ತೆ, ಹೌದಲ್ವಾ? ಸೊ ಇದಕ್ಕೇನಂತೀವಿ, ಸುಸ್ಥಿರ ಕೊಯ್ಲು ಅಂತೀವಿ. ಈ ಥರದ ಕೊಯ್ಲಿಗೆ ಸುಸ್ಥಿರ ಕೊಯ್ಲು ಅಂತ ಹೇಳ್ತೀವಿ. ಬುಡಕಟ್ಟು ಜನರು ಕಾಡುಗಳನ್ನು ಮತ್ತು ಅವುಗಳ ಜೀವ ವೈವಿಧ್ಯತೆಯನ್ನು ಸುರಕ್ಷಿಸುವಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಆದಾಗ್ಯೂ ಅರಣ್ಯ ನಾಶ, ಕಾಡುಗಳನ್ನು ನಾಶ ಮಾಡೋದು ಮತ್ತು ಆಧುನಿಕ ಅಭಿವೃದ್ಧಿಯು ಅವರ ಸಾಂಪ್ರದಾಯಿಕ ಜೀವನ ಶೈಲಿಗೆ ತೊಂದರೆಯಾಗುತ್ತಿದೆ. ಆಧುನಿಕ, ಸಾಂಪ್ರದಾಯಿಕ ವಿರುದ್ಧ ಪದಗಳು ಗೊತ್ತಲ್ವಾ? ಆಧುನಿಕ ಅಂದರೆ ಹೊಸತನದ್ದು, ಸಾಂಪ್ರದಾಯಿಕ ಅಂದರೆ ಹಳೆ ವಿಚಾರಗಳನ್ನು ಇಂದು ಹಾಗೆ ನಡೆಸ್ಕೊತ ಹೋಗೋದಕ್ಕೆ ಸಾಂಪ್ರದಾಯಿಕ ಅಂತೀವಿ. ಇವತ್ತೆಲ್ಲ ಏನಾಗ್ತಿದೆ ಅಂದರೆ, ಇವರೆಲ್ಲ ಯಾರು ಅವಾಗೆಲ್ಲ ಈ ಥರ ವೇಷಭೂಷಣ ಇರ್ತದೆ, ಇವಾಗೆಲ್ಲರೂ ಪ್ಯಾಂಟು ಶರ್ಟ್ ಹಾಕಂತಿದ್ದಾರೆ ಅವರು. ಯಾಕಂದರೆ ಆಧುನಿಕ ಜೀವನ ಶೈಲಿಗೆ ಹೊಂದ್ಕೊಂತಿದ್ದಾರೆ ಅವರೆಲ್ಲ. ಈ ಥರ ಜನ ಸಿಗೋದೇ ಕಷ್ಟ ಆಗ್ಬಿಟ್ಟಿದೆ ಇವಾಗಿನ ಕಾಲದಲ್ಲೆಲ್ಲ. ಮೊದಲನೇ ಪ್ರಶ್ನೆ ಏನಿದೆ, ವ್ಯಾಕರಣ. ಕಾಡು ಅಂದರೆ ಅರಣ್ಯ, ಅರಣ್ಯ ಅಂದರೂ ಕಾಡು, ಗೊತ್ತಲ್ವಾ? ಇದು ನಿಮಗೆಲ್ಲರಿಗೂ ಗೊತ್ತಿರ್ಬೇಕು ಮಕ್ಕಳೇ. ಸಮುದಾಯ ಅಂದರೆ ಜನಾಂಗ. ಒಂದು ಜನರು ಗುಂಪಿರುತ್ತೆ, ಒಂದೇ ರೀತಿ ರಿವಾಜುಗಳನ್ನೆಲ್ಲ ಅನುಸರಿಸಿರ್ತಾರೆ, ಅವರ ಸಂಪ್ರದಾಯ ಒಂದೇ ಆಗಿರುತ್ತೆ, ಅದು ಒಂದು ಜನಾಂಗ. ಆಯಿತಾ? ಅಗತ್ಯ ಅಂದರೆ ಬೇಕು ಅಂತ, ಏನಾರು ಬೇಕಿರುತ್ತಲ್ಲ ಅದಕ್ಕೆ ನಾವೇನಂತೀವಿ, ಅಗತ್ಯ ಅಂತ ಕರಿತೀವಿ. ವಿರುದ್ಧಾರ್ಥಕ ಪದಗಳಲ್ಲಿ ಕಾಡನ್ನು ನಾವು ಸಂರಕ್ಷಿಸಬೇಕು ಅಂತ ಹೇಳ್ತೀವಿ. ಸಂರಕ್ಷಿಸುವುದಕ್ಕೆ ವಿರುದ್ಧ ಪದ ನಾಶ ಮಾಡೋದು. ಸಂರಕ್ಷಿಸುವುದಕ್ಕೆ ವಿರುದ್ಧ ಪದ ನಾಶ ಮಾಡುವುದು. ಸಾಂಪ್ರದಾಯಿಕ, ಆಧುನಿಕ, ಇದು ಹೋದ ಗದ್ದೆ ಭಾಗದಲ್ಲೂ ಬಂದಿತ್ತು ಮಕ್ಕಳೇ. ಸುಸ್ಥಿರ ಅಸ್ಥಿರ. ಗುಡ್. ಬುಡಕಟ್ಟು ಸಮುದಾಯಗಳು ಸಾಮಾನ್ಯವಾಗಿ ಎಲ್ಲಿ ವಾಸಿಸುತ್ತವೆ?
ಕಾಡುಗಳಲ್ಲಿ ಅಥವಾ ಅದರ ಸಮೀಪದಲ್ಲಿ. ಕರೆಕ್ಟಾ? ಕಾಡುಗಳಲ್ಲಿ ಅಥವಾ ಸಮೀಪದಲ್ಲಿ. ಮರುಭೂಮಿಗಳಲ್ಲಿಯೇ ಮರುಭೂಮಿಗಳಲ್ಲೂ ಬುಡಕಟ್ಟು ಜನಾಂಗದವರಿದ್ದಾರೆ. ಮರುಭೂಮಿಗಳಲ್ಲೂ ಬುಡಕಟ್ಟು ಜನಾಂಗದವರಿದ್ದಾರೆ. ಆದರೆ ಗದ್ಯ ಭಾಗದಲ್ಲಿ ಇಲ್ಲ. ಅದು ಗದ್ಯ ಭಾಗದಲ್ಲಿ ಏನಂದರೆ ಸಾಮಾನ್ಯವಾಗಿ ಕಾಡುಗಳಲ್ಲಿ ಅಥವಾ ಅದರ ಸಮೀಪದಲ್ಲಿ ಅಂತ ಹೇಳಿದ್ದಾರೆ. ಮರುಗಾಡಿನಲ್ಲೂ ಇದ್ದಾರೆ, ದ್ವೀಪಗಳಲ್ಲೂ ಇದ್ದಾವೆ. ದ್ವೀಪಗಳಲ್ಲೂ ಸಹ ಬುಡಕಟ್ಟು ಜನಾಂಗದವ್ರು ಇದ್ದಾರೆ. ನಗರಗಳಲ್ಲಿ ಕಡಿಮೆ, ಭಾಳ ಕಡಿಮೆ, ಇರೋದಿಲ್ಲ. ಬಟ್ ಗದ್ಯ ಭಾಗದಲ್ಲಿ ಏನು ಕೊಟ್ಟಿದ್ದಾರೆ? ಇದನ್ನು ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಆಯಿತಾ? ನೋಡ್ರಿ, ನಮ್ಮ ನೆಂಟರೆಲ್ಲ ಹೆಂಗದಾರೆ. ಬುಡಕಟ್ಟು ಸಮುದಾಯಗಳು ಕಾಡಿನಿಂದ ಯಾವ ಉತ್ಪನ್ನಗಳನ್ನು ಸಂಗ್ರಹಿಸುತ್ತಾರೆ? ಈ ಮೇಲಿನ ಎಲ್ಲವೂ ನೋಡ್ರಿ, ಇವೆಲ್ಲ ಕಾಡಿಂದ ಸಿಗ್ತದೆ ನಮಗೆ. ಕಾಡಿಂದ ಜೇನು ಸಿಗ್ತದೆ, ಕಾಡಿಂದ ಹುಣಸೆಕಾಯಿಗಳು, ಹುಣಸೆ ಹಣ್ಣುಗಳೆಲ್ಲ ಸಿಗ್ತವೆ, ಮಸಾಲ ಪದಾರ್ಥಗಳು, ಕೆಲವೊಂದು ಈ ಥರ ಹೂಗಳೆಲ್ಲ ಸಿಗ್ತವೆ, ಔಷಧೀಯ ಸಸ್ಯಗಳು ಸಿಗ್ತವೆ, ಔಷಧಿ. ಪೇಪರು ಸಹ ಕಾಡಿಂದನೇ ಬರೋದು ನಮಗೆ, ಮರದಿಂದ. ಹೌದಾ? ಸೊ ಇಷ್ಟೆಲ್ಲ ಉತ್ಪನ್ನಗಳು, ಹಣ್ಣುಗಳು, ಕಾಯಿಗಳು, ಔಷಧೀಯ ಸಸ್ಯಗಳು, ಜೇನು, ಮೇಲಿನ ಎಲ್ಲವೂ, ಇವೆಲ್ಲವೂ ನಮಗೆ ಕಾಡಿನಿಂದ ಸಿಗುವಂತಹ ಉತ್ಪನ್ನಗಳು. ಸರಿನಾ? ಮುಂದಿನ ಪ್ರಶ್ನೆ ಎಲ್ಲಪ್ಪ? ನಾವು ಮೂಗಲ್ಲಿ ಕೈ ಇಡದೆ 3ನೇ ಪ್ರಶ್ನೆಗೆ ಹೋಗೋಣ. ಬುಡಕಟ್ಟು ಜನರು ತಟ್ಟೆಗಳು ಮತ್ತು ಲೋಟಗಳನ್ನು ಮಾಡಲು ಏನನ್ನು ಬಳಸ್ತಾರೆ? ಧರ್ಮಸ್ಥಳದಲ್ಲಿ ಸಿಗುತ್ತೆ ಅಂತ ಹೇಳಿದ್ರಿ. ನಾವು ಭಾಳ ದಿನ ಆಯ್ತು ರೀ ನಾವು ಧರ್ಮಸ್ಥಳಕ್ಕೆ ಹೋಗಿ ಬರಬೇಕು. ಇವಾಗೆಲ್ಲ ಭಾಳ ರಶ್ ಇದೆ ಅಲ್ಲ ಅಲ್ಲಿ? ಹೌದಾ? ಹೋಗ್ಬರ್ರಿ ಒಳ್ಳೇದು, ಭಾಳ ಚೆನ್ನಾಗಿದೆ ಆ ಜಾಗ. ಹೋದಾಗ ಕಾಣಿಕೆ ಆಗ್ದಂಗೆ ಬರಬಾರ್ದು. ಹಾಂ, ಒಂದು 5 ರೂಪಾಯಿ 10 ರೂಪಾಯಿನಾರು ಹಾಕಿ ಬರ್ರಿ ಎಲ್ಲರೂ. 1000 ರೂಪಾಯಿ 100 ರೂಪಾಯಿ ಅದು ನಿಮ್ಮಿಷ್ಟ. ಕನಿಷ್ಠ ಒಂದು 5 ರೂಪಾಯಿ 10 ರೂಪಾಯಿನಾರು ಹಾಕ್ಬೇಕು. ಅಲ್ಲಿ ಊಟ ಗೀಟ ಮಾಡ್ತಿರಿಲ್ಲ, ಪ್ರಸಾದ ಎಲ್ಲ ತಿಂತಿರಿಲ್ಲ, ಫ್ರೀಯಾಗಿ ಅದು ತಗೊಂಬಾರ್ದು. ಏನಾರು ಹಾಕಿ ಬರ್ಬೇಕು. ವ್ಯವಸ್ಥಾಪಕರು ಇರ್ತಾರೆ, ವ್ಯವಸ್ಥೆ ನಡ್ಸೋಕೆ ಬೇಕಾಗತ್ತೆ ಪಾಪ ಅವರಿಗೂ. ಬುಡಕಟ್ಟು ಸಮುದಾಯಗಳು ಅನುಸರಿಸುವ ಕೊಯ್ಲು ಪದ್ಧತಿಯನ್ನು ಏನೆಂದು ಕರೆಯುತ್ತಾರೆ? ಸುಸ್ಥಿರ ಕೊಯ್ಲು. ಸುಸ್ಥಿರ ಕೊಯ್ಲಲ್ಲಿ ಎಲ್ಲ ಕಟ್ ಮಾಡಲ್ಲ ಅವರು. ಎಷ್ಟೆಷ್ಟು ಬೇಕಲ್ಲ ಅಷ್ಟನ್ನೇ ತಗೊಂತಾರೆ. ಎಷ್ಟೆಷ್ಟು ಬೇಕಾ, ಯಾವುದು ಚೆನ್ನಾಗಿ ಬೆಳೆದಿರುತ್ತೋ ಅದನ್ನಷ್ಟೇ ತಗೊಂತಾರೆ, ಎಲ್ಲದನ್ನೂ ಕಟ್ ಮಾಡೋದಿಲ್ಲ ಅವರು. ಸೊ ಸುಸ್ಥಿರ ಕೊಯ್ಲು. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಮಕ್ಕಳೇ, ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನ ಶೈಲಿಗೆ ಯಾವುದು ತೊಂದರೆ ಆಗ್ತಿದೆ? ಅರಣ್ಯನಾಶ ಮತ್ತು ಆಧುನಿಕ ಅಭಿವೃದ್ಧಿ. ಕರೆಕ್ಟಾ? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಏನಂತಿದೆಯಪ್ಪ? ಪ್ರಶ್ನೆ ಇಲ್ಲ. ಏನಿದು? ನೀರು ಕೊಯ್ಲು. ಅದು ಸುಸ್ಥಿರ ಕೊಯ್ಲು. ಅಲ್ಲಿ ಸುಸ್ಥಿರ ಕೊಯ್ಲು, ಇಲ್ಲಿ ನೀರು ಕೊಯ್ಲು. ಇಲ್ಲಿ ವಾಟರ್ ಹಾರ್ವೆಸ್ಟಿಂಗ್ ಅಂತ ಕರಿತೀವಿ. ಅಲ್ಲಿ ಬೆಳೆನ ಕೊಯ್ಕೊಂತಿದ್ವಿ, ಬೆಳೆನ ಸಂಗ್ರಹಿಸ್ಕೊಂತಿದ್ವಿ. ಇಲ್ಲಿ ನೀರನ್ನು ಸಂಗ್ರಹಿಸೋದು ಹೇಗೆ ಅಂತ ಹೇಳ್ತಿದ್ದಾರೆ. ನೋಡೋಣ. ನೀರನ್ನು ಸಂಗ್ರಹಿಸೋದಂದರೆ ಮಕ್ಕಳೇ ಮಳೆ ನೀರು ಕೊಯ್ಲು ಅಂತ ಹೇಳ್ತೀವಿ ನಾವು ಹೆಚ್ಚಾಗಿ. ಇದಕ್ಕೆ ನೀರು ಕೊಯ್ಲು ಅಂದರೆ ಮಳೆ ನೀರು ಕೊಯ್ಲೇ ಹೆಚ್ಚಾಗಿ ನಾವು ಚಾಲ್ತಿಯಲ್ಲಿ ನೋಡೋದು. ಮಳೆ ಬರುತ್ತೆ, ಹಾಗೆ ಎಲ್ಲ ಹರಿದೋಗ್ಬಿಡುತ್ತೆ ನದಿಗೆ, ಹಳ್ಳಕ್ಕೆ, ನದಿಗೆಲ್ಲ ಹೋಗ್ಬಿಡುತ್ತೆ. ಆ ನದಿಯಲ್ಲಿ ಹೋಗೋದು ಸೀದಾ ಸಮುದ್ರಕ್ಕೆ. ಒಳ್ಳೆ ನೀರು ತಾನೇ ಮಳೆ ನೀರು, ಶುದ್ಧವಾದ ನೀರು, ಪ್ಯೂರ್ ವಾಟರ್. ಅದು ಅಷ್ಟು ನೀರೆಲ್ಲ ಹೋಗುತ್ತೆ, ಸಮುದ್ರಕ್ಕೆ ಹೋಯ್ತು. ಎಷ್ಟು ನೀರು ವೇಸ್ಟ್ ಆಯಿತು. ಅಲ್ಲೆಲ್ಲ ಹೋಗಿ ಏನಾಗ್ತದೆ? ಉಪ್ಪು ನೀರು ಆಗ್ತದೆ. ಏನು ಮಾಡ್ಬೋದು ಅಂದರೆ ನಾವು ನಮ್ಮ ಮನೆ ಮೇಲ್ಛಾವಣಿಯಲ್ಲಿ ನೀರೆಲ್ಲ ಕಲೆಕ್ಟ್ ಆಗಂಗೆ ಮಾಡಿಬಿಟ್ಟು ಆ ನೀರನ್ನೆಲ್ಲ ನಾವು ಕೆಳಗಡೆ ಎಲ್ಲರೂ ಒಂದು ಸ್ಟೋರೇಜ್ ಟ್ಯಾಂಕ್ ಮಾಡಿಬಿಟ್ಟು ಆ ಟ್ಯಾಂಕ್ ಒಳಗಡೆ ಹೋಗೋ ರೀತಿ ಮಾಡ್ಬೋದು ನೀರನ್ನ. ಹೇಳ್ತೀನಿ ಕೇಳ್ರಿ, ಒಂದು ವರ್ಷದಲ್ಲಿ ಎಷ್ಟು ಮಳೆ ಬರುತ್ತಲ್ಲ ಅಷ್ಟು ಮಳೆನ ಆ ಮನೆಯವ್ರು ಏನಾರು ಕರೆಕ್ಟಾಗಿ ಹಿಡಿದಿಟ್ರಪ್ಪ ಅಂದರೆ 1.5 ವರ್ಷಕ್ಕೂ ಬೇಕಾಗುವಷ್ಟು ನೀರು ಸಿಗುತ್ತೆ ಒಂದೊಂದು ಕಡೆ. ಕನಿಷ್ಠ 6 ತಿಂಗಳಿಗಾದರೂ ಸಿಗುತ್ತೆ. ಬೆಂಗಳೂರು ಜನ ಭಾಳ ಜನ ಒದ್ದಾಡ್ಬಿಟ್ರು ಈ ವರ್ಷ, ನೀರಿಲ್ಲ ಅಂತ. ಹಾಹಾಕಾರ ಇತ್ತು ಮಳೆ ಬರೋಕ್ಕಿಂತ ಮುಂಚೆ. ಕಾವೇರಿಯಿಂದ ನೀರು ತಗೊಂಡು ಹೋಗ್ತಾರೆ ಅವರು. ಕಾವೇರಿ ನದಿಯಿಂದ ಬೆಂಗಳೂರು ತನಕ ನೀರು ತಗೊಂಡು ಹೋಗ್ತಾರೆ. ಮೋಟ್ರ್ ಪಂಪ್ ಮಾಡಿ ಏನೇನೋ ಸರ್ಕಸ್ ಮಾಡ್ತಾರೆ ಇಂಜಿನಿಯರ್ಸ್ಗಳೆಲ್ಲ. ಮಳೆ ನೀರು ಕೊಯ್ಲು ಮಾಡ್ಕೊಂಡಿಲ್ಲ ಜನ. ಅವ್ರ ಊರಲ್ಲಿ ಬರುತ್ತಲ್ಲ ನೀರು, ಅವ್ರ ಊರಲ್ಲಿ ಬರೋ ನೀರನ್ನ ಕರೆಕ್ಟಾಗಿ ಅವ್ರು ಶೇಖರಣೆ ಮಾಡಿಟ್ರೆ 6 ತಿಂಗಳಿಗಿಂತ ಹೆಚ್ಚಿನ ಕಾಲ ಆ ಮಳೆ ನೀರನ್ನೇ ಬಳಸ್ಕೊಬೋದು. ಆ ಮಳೆ ನೀರನ್ನೆಲ್ಲ ಕೊಚ್ಕೊಂಡು ಹೋಗಿಬಿಡ್ತಾರೆ, ಬೇಸಿಗೆ ಬಂದಾಗ ಒದ್ದಾಡ್ತಾರೆ. ಸೊ ಈ ಥರ ಇದೆ ಮಕ್ಕಳೇ ಮಳೆ ನೀರು ಕೊಯ್ಲು ಅಂದರೆ. ಆಯಿತಾ? ಏನು ಜಾಸ್ತಿ ಇಲ್ಲ, ಈಸಿ ಇದೆ ಅಲ್ವಾ ಅರ್ಥ ಮಾಡ್ಕೊಳ್ಳೋದಕ್ಕೆ. ಇಷ್ಟೇ ಇರೋದು. ನೀರು ಕೊಯ್ಲು ಅಂದರೆ
ನೀರು ಕೊಯ್ಲು ಅಂದರೆ ಸುಸ್ಥಿರ ಕೊಯ್ಲು ಅಲ್ಲ, ನೀರು ಕೊಯ್ಲು ಅಂದರೆ ಮಳೆ ನೀರನ್ನು ಸಂಗ್ರಹಿಸೋದಂದ್ರೇನು? ತಗೊಳ್ಳೋದು, ಹೌದಾ? ಕೂಡಿಡೋದು, ಸಂಗ್ರಹಿಸೋದು. ಸೊ ಮಳೆ ನೀರನ್ನು ಸಂಗ್ರಹಿಸಿ ಭವಿಷ್ಯದ ಬಳಕೆಗಾಗಿ ಶೇಖರಿಸುವ ಪ್ರಕ್ರಿಯೆ. ಭವಿಷ್ಯ ಅಂದ್ರೇನು? ಮುಂದೆ. ಇವತ್ತು ಕಲೆಕ್ಟ್ ಮಾಡಿಬಿಟ್ಟು ನಾಳೆ, ನಾಡ್ದು, ನಾಡ್ದು, ಮುಂದಿನ ವಾರ, ನೆನೆಶ ಆ ಥರ ಬಳಸ್ಕೊಳ್ಳಲಿಕ್ಕೆ ನಾವು ಕೂಡಿಡುವ ಪ್ರಕ್ರಿಯೆ ಅದು. ಇದು ನೀರನ್ನು ಸಂರಕ್ಷಿಸುವ ಪುರಾತನ ಪದ್ಧತಿಯಾಗಿದ್ದು ವಿಶೇಷವಾಗಿ ಕಡಿಮೆ ಮಳೆ ಬೀಳುವ ಪ್ರದೇಶಗಳಲ್ಲಿ ಸಹಾಯಕವಾಗಿದೆ. ನೀವು ಹಂಪಿಗೆ ಹೋದರೂ ಹಂಪಿಯಲ್ಲೂ ಸಿಗುತ್ತೆ ಮಳೆ ನೀರು ಕೊಯ್ಲು. ಹಂಪಿಲಿ ನೋಡಿ, ಹಂಪಿಯಲ್ಲೂ ಸಿಗುತ್ತದೆ. ಡ್ಯಾಮ್ ಅಲ್ಲ, ಡ್ಯಾಮ್ ಬಿಟ್ಟು ಬೇರೆದು ಹಳ್ಳಿ ದೇವಸ್ಥಾನದಲ್ಲೂ ಮಾಡಿದ್ದಾರೆ. ನೀರು ಕೊಯ್ಲಿಗೆ ಅನೇಕ ವಿಧಾನಗಳಿದ್ದಾವೆ. ಒಂದು ಸಾಮಾನ್ಯ ವಿಧಾನವೆಂದರೆ ಮನೆಯ ಮೇಲ್ಛಾವಣಿಯಿಂದ ಚರಂಡಿಗಳು ಮತ್ತು ಕೊಳವೆಗಳ ಮೂಲಕ ಮಳೆ ನೀರನ್ನು ಚರಂಡಿಗಳಲ್ಲ, ಇದು ಕೊಳವೆಗಳಾಗಬೇಕಿತ್ತು. ಮಳೆ ನೀರನ್ನು ಸಂಗ್ರಹಿಸಿ ಟ್ಯಾಂಕುಗಳಲ್ಲಿ ಅಥವಾ ಭೂಮಿಯ ಅಡಿಯಲ್ಲಿ ಶೇಖರಿಸುವುದು. ಪೈಪ್ಗಳು, ಕೊಳವೆಗಳು ಅದನ್ನು ಈ ಮೇಲ್ಛಾವಣಿಯಲ್ಲಿ ಬಿದ್ದ ನೀರನ್ನು ಪೈಪ್ಗಳು, ಕೊಳವೆಗಳ ಮೂಲಕ ಏನು ಮಾಡ್ಬೋದು? ಭೂಮಿಗೊಳಗೆ ಕಳಿಸ್ಬೋದು. ಈ ಥರ ನಾವು, ಸರಿನಾ? ಇನ್ನೊಂದು ವಿಧಾನವೆಂದರೆ ಹರಿದು ಹೋಗುವ ನೀರನ್ನು ಹಿಡಿಯಲು ಚಿಕ್ಕ ಅಣೆಕಟ್ಟುಗಳು ಅಥವಾ ಕೆರೆಗಳನ್ನು ನಿರ್ಮಿಸುವುದು. ಚಿಕ್ಕ ಅಣೆಕಟ್ಟು ಅಂದ್ರೇನು? ಡ್ಯಾಮ್. ಅಣೆಕಟ್ಟು ಅಂದರೆ ಡ್ಯಾಮ್. ಚಿಕ್ಕ ಚಕ್ಬಂದಿಗಳು, ಡ್ಯಾಮ್ಗಳನ್ನು ಮಾಡ್ಬೋದು. ಅಲ್ಲಿ ನೀರು ಹೋಗೋದನ್ನು ನಿಲ್ಲಿಸ್ಬಿಟ್ಟು ಹೊಲಗಳಿಗೆ, ನಿಮ್ಮ ಮನೆಗಳಿಗೆ ಪಂಪ್ ಮಾಡ್ಕೊಬೋದು. ನೀರು ಕೊಯ್ಲು ಮಕ್ಕಳೇ ಒಂದು ನಿಮಿಷ ಸಣ್ಣದು ಮಾಡ್ಬೇಡ, ಸ್ವಲ್ಪ ಕಾಣ್ತಾ ಇಲ್ಲಲ್ಲ. ನೀರು ಕೊಯ್ಲು ಅಂತರ್ಜಲವನ್ನು ಮರುಪೂರ್ಣ ಮಾಡಲು ಸಹಾಯ ಮಾಡುತ್ತದೆ. ಅಂತರ್ಜಲ ಅಂದರೆ ಗೊತ್ತಾ ಮಕ್ಕಳೇ ನಿಮಗೆ? ಭೈರವಿ ಅಲ್ಲ, ಭೂಮಿ ಒಳಗಡೆ ಇದೆ ಅದು ಅಂತರ್ಜಲ. ಭೂಮಿ ಒಳಗಡೆ ನೀರಿದೆ, ಅದಕ್ಕೆ ಯಾವ ಜಲ ಅಂತೀವಿ? ಅಂತರ್ಜಲ. ಆಯಿತಾ? ಭೂಮಿ ಒಳಗಡೆ ನೀರು ಇರುತ್ತಲ್ಲಪ್ಪ, ಅದಕ್ಕೆ ಅಂತರ್ಜಲ ಅಂತ ಕರಿತೀವಿ. ವಿಜ್ಞಾನಿಗಳು ಹೇಳ್ತಾರೆ ಭೂಮಿ ಒಳಗಡೆನೂ ಇನ್ನೊಂದು ಸಮುದ್ರ ಇದೆ ಅಂತ ಹೇಳ್ತಾರೆ ಕೆಲವರು. ಅಷ್ಟು ನಾವು ಇನ್ನೂ ನೋಡದೇ ಇರೋ ಪ್ರಪಂಚ ಭೂಮಿ ಒಳಗಡೆ ಇನ್ನೂ ಭಾಳ ಇದೆ. ಆಯಿತಾ? ಸೊ ನೀರು ಕೊಯ್ಲು ಅಂತರ್ಜಲವನ್ನು ಮರುಪೂರ್ಣ ಮಾಡೋದು ಅಂದರೆ ಮತ್ತೆ ಪೂರ್ತಿ ಮಾಡಲು. ಅಂತರ್ಜಲ ಬೋರ್ ಹಾಕಿ ತೆಗೆದು ತಗೊಂಡಿರ್ತೀವಿ ನೀರನ್ನು ನಾವು, ಮತ್ತೆ ಅದಕ್ಕೆ ನೀರು ಹೋಗ್ಬೇಕಾ? ಸೊ ಮಳೆ ನೀರನ್ನ ಏನು ಮಾಡ್ಬೋದು? ಮತ್ತೆ ವಾಪಸ್ ಎಲ್ಲ ಹಾಕ್ಬೋದು, ಮತ್ತೆ ಬೇಕಾದಾಗ ನಾವು ಪಂಪ್ ಮಾಡ್ಕೊಬೋದು ವಾಪಸ್. ಹೌದಾ? ಮಾಡಲು ಸಹಾಯ ಮಾಡ್ತದೆ. ನೀರು ಕೊಯ್ಲು ಅಂತರ್ಜಲವನ್ನು ಮರುಪೂರ್ಣ ಮಾಡಲು ಸಹಾಯ ಮಾಡುತ್ತದೆ, ಮಣ್ಣಿನ ಸವೆತವನ್ನು ತಡೆಯುತ್ತದೆ ಮತ್ತು ನೀರಾವರಿ ಹಾಗೂ ದೈನಂದಿನ ಬಳಕೆಗೆ ನೀರನ್ನು ಒದಗಿಸುತ್ತದೆ. ಇದು ನೀರಿನ ಕೊರತೆಗೆ ಪರಿಸರ ಸ್ನೇಹಿ ಪರಿಹಾರವಾಗಿದ್ದು ಸಮುದಾಯಗಳು ಹೆಚ್ಚು ಸ್ವಾವಲಂಬಿಯಾಗಲು ಸಹಾಯ ಮಾಡಬಹುದು. ಬೆಂಗಳೂರು ಜನ ಯಾವ ಟ್ಯಾಂಕರ್ ಕರೆಯೋದು ಬೇಕಿಲ್ಲ, ಯಾವ ಸರ್ಕಾರಕ್ಕೂ ಕಂಪ್ಲೇಂಟ್ ಮಾಡೋದು ಬೇಕಿಲ್ಲ. ಏನು ಮಾಡ್ಬೋದು? ಅವರು ನೀರು ಕೊಯ್ಲು ಮಾಡ್ಕೊಬೋದು. ತಮಿಳ್ನಾಡಲ್ಲೂ ಭಾಳ ಜನ ಇದರಿಂದ ಪೀಡಿತರಾಗಿದ್ದರು, ಬಟ್ ಅವ್ರು ಜಾಣರು, ಹೋಗ್ತಾ ನೀರು ಕೊಯ್ಲುಗಳನ್ನು ಮಾಡ್ಕೊಂಡಿದ್ದಾರೆ, ಚೆನ್ನಾಗಿದ್ದಾರೆ ಇವಾಗ ಅವರು. ಈಗ ಅನೇಕ ಶಾಲೆಗಳು ಮತ್ತು ಮನೆಗಳು ನೀರನ್ನು ಉಳಿಸಲು ಮತ್ತು ಪೌರ ನೀರು ಸರಬರಾಜಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು ನೀರು ಕೊಯ್ಲು ವ್ಯವಸ್ಥೆಗಳನ್ನು ಬಳಸುತ್ತಿವೆ. ಆಯಿತಾ? ಪೌರ ಅಂದರೆ ಸಾರ್ವಜನಿಕ. ವ್ಯಾಕರಣದಲ್ಲಿ ಏನು ನೋಡ್ಬೋದು ಮಕ್ಕಳೇ? ನಾವು ಸಂಗ್ರಹಿಸು ಅಂದರೆ ಏನು ಮಕ್ಕಳೇ? ಶೇಖರಿಸು. ಇನ್ನೊಂದು ಪದ ನೋಡ್ರಿ, ನಾವು ಕೂಡಿಟ್ಕೊಳ್ಳೋದು ಅಂತ ಅಂದ್ವಿ, ತಗೊಳ್ಳೋದು ಅಂತ ಅಂದ್ವಿ. ಸಂಗ್ರಹಿಸೋದು ಅಂದ್ರೇನು? ಶೇಖರಿಸೋದು. ಸಂಗ್ರಹಿಸೋದಕ್ಕೆ ಇನ್ನೊಂದು ಪದ ಏನು? ಶೇಖರಿಸುವುದು. ಸಹಾಯಕ ಅಂದರೆ ಉಪಯುಕ್ತ. ಪ್ರದೇಶಕ್ಕೆ ಏನಂತೀವಿ? ವಲಯ. ದಕ್ಷಿಣ ವಲಯ, ಉತ್ತರ ವಲಯ, ದಕ್ಷಿಣ ಪ್ರದೇಶ, ಉತ್ತರ ಪ್ರದೇಶ. ಸೊ ಪ್ರದೇಶಕ್ಕೆ ಇನ್ನೊಂದು ಪದ ಏನು? ವಲಯ ಮಕ್ಕಳೇ. ಭವಿಷ್ಯಕ್ಕೆ ವಿರುದ್ಧ ಪದ ಮುಂದೆ ಅಂದರೆ ಹಿಂದೆ ಅಂತೀವಿ ತಾನೆ? ಭವಿಷ್ಯ ಭೂತ. ಪುರಾತನ ಆಧುನಿಕ. ಪುರಾತನ ಅಂದರೆ ಭಾಳ ಹಳೆಯದು ಅಂತ, ಆಧುನಿಕ ಅಂದರೆ ಹೊಸದು. ಸಂರಕ್ಷಿಸು, ನಾಶ ಮಾಡು. ಇದು ಅಲ್ಲೂ ನೋಡಿದ್ವಿ ನಾವು, ಎಲ್ಲಿ? ಬುಡಕಟ್ಟು ಜನಾಂಗಗಳಲ್ಲಿ. ರೈಟ್. ಮೊದಲ ಪ್ರಶ್ನೆ ಏನಿದೆ ಮಕ್ಕಳೇ? ನೀರು ಕೊಯ್ಲು ಎಂದರೇನು? ನೀರು ಕೊಯ್ಲು ಎಂದರೆ ಮಳೆ ನೀರನ್ನು ಸಂಗ್ರಹಿಸಿ ಭವಿಷ್ಯದ ಬಳಕೆಗಾಗಿ ಶೇಖರಿಸುವ ಪ್ರಕ್ರಿಯೆ. ಆಪ್ಷನ್ ಬಿ ಗದ್ಯ ಭಾಗದಲ್ಲೇ ಇದೆ ನೋಡಿ. ನಾನು ಹೇಳಿದ್ದೇನೆ, ಮೊದಲ 10 ಕಿರು ಪರೀಕ್ಷೆಗಳು ನೇರ ಪ್ರಶ್ನೆಗಳಿರ್ತವೆ, ಗದ್ಯ ಭಾಗದಲ್ಲೇ ಉತ್ತರ ಇರ್ತವೆ.
ನೀವು ಗದ್ಯ ಭಾಗ ಚೆನ್ನಾಗಿ ಓದಿದ್ದೀರಾ ಅಂದರೆ ಉತ್ತರ ಬಂದೇ ಬರ್ತದೆ. ಮುಂದಿನ ಪ್ರಶ್ನೆ ಹೋಗ್ಬೋದ್ರಾ ಮಕ್ಕಳೇ? ಚಾಲೋ. ನೀರು ಕೊಯ್ಲಿನ ಒಂದು ಸಾಮಾನ್ಯ ವಿಧಾನ ಅಂದರೆ ಏನು? ಹಾಂ, ಏನಿದೆ ಸಾಮಾನ್ಯ ವಿಧಾನ? ಮೇಲ್ಛಾವಣಿಯಿಂದ ಮಳೆ ನೀರನ್ನು ಸಂಗ್ರಹಿಸುವುದು. ಮೇಲ್ಗಡೆ ಏನು ನೀರು ಬೀಳುತ್ತೋ ಅದನ್ನೆಲ್ಲ ಒಂದು ಕಡೆ ಸಂಗ್ರಹಿಸ್ತೀವಿ ನಾವು. ಕರೆಕ್ಟಾ? ಇಷ್ಟೇ ತಾನೇ ಇರೋದು. ಇದೇ ತಾನೇ ಸಾಮಾನ್ಯ ವಿಧಾನ ಎಲ್ಲಪ್ಪ. ಆ್ಯಬ್ಸಲ್ಯೂಟ್ಲಿ. ಮುಂದಿನ ಪ್ರಶ್ನೆ, ನೀರು ಕೊಯ್ಲಿನ ಪ್ರಯೋಜನಗಳೇನು? ಏನು ಪ್ರಯೋಜನ ಆಗ್ತದೆ? ಅಂತರ್ಜಲ ಮರುಪೂರ್ಣ ಆಗ್ತದೆ. ಅಂತರ್ಜಲ ಮರುಪೂರ್ಣ ಆಗ್ತದೆ. ಮಣ್ಣಿನ ಸವೆತೆಯನ್ನು ತಡೀತದೆ. ಕರೆಕ್ಟಾ? ಹಾಂ, ಮತ್ತೇನಿದೆಪ್ಪ? ನೀರಾವರಿ. ಎಲ್ಲಿದೆಪ್ಪ ಅದು? ನೀರಾವರಿ ಹಾಗೂ ದೈನಂದಿನ ಬಳಕೆಗೆ ನೀರನ್ನು ಒದಗಿಸುತ್ತದೆ. ಮೇಲಿನ ಎಲ್ಲವೂ ಮಣ್ಣಿನ ಸವೆತ ತಡಿತ, ಮತ್ತು ನೀರಾವರಿ ಮತ್ತು ದೈನಂದಿನ ಬಳಕೆಗೆ ನೀರು ಒದಗಿಸುವುದು, ಮೇಲಿನ ಎಲ್ಲವೂ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಮಕ್ಕಳೇ. ಒಪ್ತೀರಾ ಎಲ್ಲರೂ? ಬಾಲಾಜಿ ಆಲ್ ಫೈನ್? ಏನಾದರೂ ಸಮಸ್ಯೆ ಇದೆಯಲ್ಲಪ್ಪ? ಹಲೇಶ್ ಗುಡ್. ಹಲೇಶ್, 9ನೇ ಪ್ರಶ್ನೆ ಏನಿತ್ತಪ್ಪ? ನೀರು ಕೊಯ್ಲು ಯಾವ ರೀತಿಯ ಪರಿಹಾರವಾಗಿದೆ? ಪರಿಸರ ಸ್ನೇಹಿ ಅದು. ಅದರಲ್ಲಿ ಏನಾದರೂ ರಾಸಾಯನಿಕ ಗೊಬ್ಬರ ಹಾಕ್ತೀವಾ, ಪ್ಲಾಸ್ಟಿಕ್ ಯೂಸ್ ಮಾಡ್ತೀವಾ? ಕೆಲವೊಂದು ಕಡೆ ಯೂಸ್ ಮಾಡ್ತಿದ್ದಾರೆ, ಮಾಡಬಾರ್ದು. ಬಟ್ ಪರಿಸರ ಸ್ನೇಹಿ ಪರಿಹಾರ ಇದು. ಪರಿಸರ ಸ್ನೇಹಿ ಪರಿಹಾರ, ಪರಿಸರ ಸ್ನೇಹಿ ಪರಿಹಾರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಗುಡ್. ಸಾರಿ, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಯಾವ ಸಂಸ್ಥೆಗಳು ನೀರು ಕೊಯ್ಲು ವ್ಯವಸ್ಥೆಯನ್ನು ಬಳಸುತ್ತವೆ? ಶಾಲೆಗಳು ಮತ್ತು ಮನೆಗಳು. ಇಲ್ಲಿ ಉಲ್ಲೇಖನ ಆಗಿತ್ತಾ? ಶಾಲೆಗಳು ಮತ್ತು ಮನೆಗಳು. ರೈಟ್, ಶಾಲೆಗಳು ಮತ್ತು ಮನೆಗಳು. ರೈಟ್, ಮುಂದೆ ಹೋಗೋಣ. ಚಾಲೋ, ನಾವು ಮೂಗನ್ನು ಒರೆಸ್ಕೊಂತ ಮುಂದಿನ ಗದ್ಯ ಭಾಗಕ್ಕೆ ಹೋಗೋಣ. ಮುಂದಿನ ಗದ್ಯ ಭಾಗ ಬಹಳ ಮುಖ್ಯ ಗದ್ಯ ಭಾಗ. ಮಾಲಿನ್ಯದ ಬಗ್ಗೆ ಇದೆ. ಇದು ಮಾಲಿನ್ಯದ ಬಗ್ಗೆ, ಪೊಲ್ಯೂಷನ್ ಅಂತ ಕರಿತೀವಿ ಇಂಗ್ಲೀಷಲ್ಲಿ ನಾವು. ಪೊಲ್ಯೂಷನ್, ಏರ್ ಪೊಲ್ಯೂಷನ್, ಸಾಯಿಲ್ ಪೊಲ್ಯೂಷನ್, ಲ್ಯಾಂಡ್ ಪೊಲ್ಯೂಷನ್, ವಾಟರ್ ಪೊಲ್ಯೂಷನ್, ಸೌಂಡ್ ಪೊಲ್ಯೂಷನ್, ಲೈಟ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ಅಂತ ಇಲ್ಲ, ನಾಯ್ಸೇ ಪೊಲ್ಯೂಷನ್. ಸೌಂಡ್ ಪೊಲ್ಯೂಷನ್, ಅದು ಸೌಂಡ್ ಪೊಲ್ಯೂಷನ್, ಶಬ್ದ ಮಾಲಿನ್ಯ. ನನಗೆ ಗೊತ್ತಿಲ್ಲ ಕಂದ್ರೆ. ಸೌಂಡ್ ಪೊಲ್ಯೂಷನ್, ನಾಯ್ಸ್ ಪೊಲ್ಯೂಷನ್ ಅಂತಲೂ ಇದೆಯಾ? ಅಲ್ಲ, ನಾಯ್ಸೇ ಪೊಲ್ಯೂಷನ್ನು. ಸೌಂಡ್ ಪೊಲ್ಯೂಷನ್ ಅದು, ನಾಯ್ಸೇ ಪೊಲ್ಯೂಷನ್. ಗಲಾಟೆಗೆ ನಾಯ್ಸ್ ಅಂತೀವಿ, ಅದನ್ನು ಮತ್ತೆ ಪೊಲ್ಯೂಷನ್ ಇದೆಯಾ? ನನ್ನ ಪ್ರಕಾರ ಇಲ್ಲ. ಸೌಂಡ್ ಪೊಲ್ಯೂಷನ್ ಇರಬೇಕು. ಇಲ್ಲ, ನನಗೆ ಗೊತ್ತಿಲ್ಲಮ್ಮ, ನಾನು ಚೆಕ್ ಮಾಡ್ತೀನಿ. ಸರಿನಾ? ಅದ್ರ ಬಗ್ಗೆ ಜಾಸ್ತಿ ವಾದ ಬೇಡ, ನಾನು ಚೆಕ್ ಮಾಡ್ತೀನಿ. ತರಗತಿ ಮುಗಿದ್ಮೇಲೆ ಮೊದಲು ಚೆಕ್ ಮಾಡ್ತೀನಿ ನಾಯ್ಸ್ ಪೊಲ್ಯೂಷನ್ ಅಂತ ಇದೆಯಾ ಇಲ್ಲ ಅಂತ. ಆಯಿತಾ? ತೊಂದರೆ ಇಲ್ಲ. ಓಕೆ. ಮಾಲಿನ್ಯಗಳಲ್ಲೂ ಥರ ಮಾಲಿನ್ಯಗಳಿದಾವೆ ಮಕ್ಕಳೇ. ಇದು ನಮ್ಮ ಒಂದು ಜನ್ರೇಷನ್ದು, ನಮ್ಮ ಒಂದು ಪೀಳಿಗೆ ಮಾಡಿರುವ ದೊಡ್ಡ ಅಪರಾಧ. ನಮ್ಮ ಪೀಳಿಗೆ ಮತ್ತು ನಮ್ಮ ಹಿಂದಿನ ಪೀಳಿಗೆ, ಅದು ಹೆಚ್ಚಾಗಿ ಮಾಡಿರೋದು ನಮ್ಮ ಪೀಳಿಗೆ. ನಾವು ನಿಮ್ಮ ಎಲ್ಲ ನಿಸರ್ಗದ ಸಂಪನ್ಮೂಲಗಳನ್ನು ನಾವು ಬಳಸ್ಕೊಂಡ್ಬಿಟ್ಟಿದ್ದೀವಿ. ನಿಮಗೇನು ಹೆಚ್ಚು ಉಳಿಸ್ತಿಲ್ಲ ನಾವು. ಪೆಟ್ರೋಲ್ಗಳನ್ನೆಲ್ಲ ನಾವೇ ಕುಡಿತಿದ್ದೀವಿ. ನಾನು ಕುಡಿತಿಲ್ಲ, ನನ್ನ ವಯಸ್ಸಿನವರೆಲ್ಲರೂ ಇದ್ದಾರಲ್ಲ, ನನ್ನ ವಯಸ್ಸಿನವರೆಲ್ಲರೂ ಅವರೆಲ್ಲರೂ ಗಾಡಿ ಎಲ್ಲರೂ ಓಡಿಸ್ತಾ ಎಲ್ಲ ಮುಗಿಸ್ತಾ ಇದ್ದಾರೆ. ಎಲ್ಲ ನದಿಗಳನ್ನು ಬತ್ತು ಹೋಗಂಗೆ ಮಾಡಿಬಿಟ್ಟಿದ್ದೀವಿ ನಾವು. ನೀವೆಷ್ಟು ಶಾಪ ಆಗ್ತಿರೋ ಗೊತ್ತಿಲ್ಲ ನಾಳೆ, ಬಟ್ ಇದನ್ನು ನಾವು ಮಾಡಿಬಿಟ್ಟಿದ್ದೀವಿ. ನೀವು ಅದನ್ನು ಮಾಡಬೇಡ್ರಿ. ನಿಸರ್ಗನ ಚೆನ್ನಾಗಿ ಇಟ್ಕೊಂಡು ಹೋಗಿ. ಏನಂತ ಹೇಳಿದ್ದಾರೆ ಗದ್ಯ ಭಾಗದಲ್ಲಿ ಮಕ್ಕಳೇ? ಮಾಲಿನ್ಯ ಎಂದರೆ ಪರಿಸರಕ್ಕೆ ಹಾನಿಕಾರಕ ವಸ್ತುಗಳನ್ನು ಸೇರಿಸುವುದು. ಮಾಲಿನ್ಯ ಎಂದರೆ ಪರಿಸರಕ್ಕೆ ಹಾನಿಕಾರಕ ಅಂದ್ರೇನು? ಮದ್ಯಪಾನ ಆರೋಗ್ಯಕ್ಕೆ ಹಾನಿಕಾರಕ, ತೊಂದರೆ ಕೊಡುತ್ತೆ, ಅಪಾಯವದು, ಒಳ್ಳೆಯದಲ್ಲ. ಅದೇ ಥರ ಮಾಲಿನ್ಯ ಅಂದರೆ ಏನು? ಮಾಲಿನ್ಯ ಅಂದರೆ ಪರಿಸರಕ್ಕೆ ಹಾನಿಕಾರಕ ವಸ್ತುಗಳನ್ನು ಸೇರಿಸುವುದು, ಒಳ್ಳೆಯದಲ್ಲದ ವಸ್ತುಗಳನ್ನು ಪರಿಸರದಲ್ಲಿ ಹಾಕೋದು. ಅದಕ್ಕೆ ಪರಿಸರ ಮಾಲಿನ್ಯ ಅಂತೀವಿ. ಇದು ಗಾಳಿ, ನೀರು, ಮತ್ತು ಭೂಮಿಯನ್ನು ಬಾಧಿಸಿ ಅವುಗಳನ್ನು ಕೊಳಕು ಮತ್ತು ಅಸುರಕ್ಷಿತಗೊಳಿಸುತ್ತದೆ. ವಾಯು ಮಾಲಿನ್ಯವು ಕಾರ್ಖಾನೆಗಳು, ವಾಹನಗಳು ಮತ್ತು ವಸ್ತುಗಳನ್ನು ಸುಡುವುದರಿಂದ ಉಂಟಾಗುತ್ತದೆ. ವಾಯು ಮಾಲಿನ್ಯ. ನೀವೆಲ್ಲ ಕಸ ಬಂದರೆ ಏನು ಮಾಡ್ತೀರಾ? ಮನೆ ಕಸನೆಲ್ಲ ತೊಗೊಂಡೋಗಿ ಒಂದು ಕಡೆ ಗುಪ್ಪೆ ಹಾಕಿ ಬೆಂಕಿ ಹಾಕ್ಬಿಡ್ತೀರಿ. ವಾಯು ಮಾಲಿನ್ಯ ಆಗುತ್ತೆ ಅದರಿಂದ. ಹೊಗೆ ಬರುತ್ತಲ್ಲ, ಹೊಗೆ ಎಲ್ಲೆಲ್ಲಿ ಹೋಗ್ತದೆ? ಎಲ್ಲಿ ಹೋಗ್ತದೆ? ಗಾಳಿ ಸೇರ್ತದೆ. ಆ ಗಾಳಿನ ಯಾರು ಕುಡಿತೀರಿ? ವಾಯು ಮಾಲಿನ್ಯ. ನೀವಷ್ಟೇ ಅಲ್ಲಪ್ಪ, ನೀವಷ್ಟೇ ಅಲ್ಲ, ಸಕಲ ಜೀವ ಜಂತುಗಳು ಯಾವ್ಯಾವ ಉಸಿರಾಡ್ತದವೆ ಎಲ್ಲವೂ ಕುಡಿತವೆ.
ಎಲ್ಲವೂ ಪ್ರಾಣಿ ಪಕ್ಷಿ ಪ್ರತಿಯೊಂದು. ನೀನು ಮನುಷ್ಯಪ್ಪ, ನೀನು ಮನುಷ್ಯ ಪ್ರಾಣಿ, ನೀನು ಪ್ರಾಣಿನಾ? ಎಲ್ಲಿದೆ ನಿನ್ನ ಬಾಲ? ಇದು ಉಸಿರಾಟದ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ ಮತ್ತು ಸಸ್ಯಗಳು ಹಾಗೂ ಪ್ರಾಣಿಗಳಿಗೆ ಹಾನಿ ಮಾಡಬಹುದು. ಈಗ ಮಾತಾಡೋದ್ವಲ್ಲ, ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಹಾನಿ ಮಾಡಬಹುದು. ನೋಡ್ರಿ ಮಕ್ಕಳೇ, ಹಾನಿಕಾರಕ ಒಂದು ಪದ ಬಂತಿಲ್ಲಿ, ಇಲ್ಲಿ ಹಾನಿ ಅಂತ ಇದೆ. ಅರ್ಥ ಆಗ್ತಿದೆಯಾ? ಹಾನಿಕಾರಕ ಹಾನಿ ಎರಡೂ ಒಂದೇ. ನದಿಗಳು, ಸರೋವರಗಳು ಮತ್ತು ಸಮುದ್ರಗಳಿಗೆ ರಾಸಾಯನಿಕಗಳು, ತ್ಯಾಜ್ಯ ಮತ್ತು ಪ್ಲಾಸ್ಟಿಕ್ಗಳನ್ನು ಎಸೆದಾಗ ಜಲಮಾಲಿನ್ಯ ಉಂಟಾಗುತ್ತದೆ. ಏನಾರು ನೀರು ಬಂತು, ಎಲ್ಲರೂ ನೀರಿಂದು ಒಂದು ಕೆರೆ ಇತ್ತು, ನದಿ ಇತ್ತು, ಅಲ್ಲೇನೋ ಬೇಕಾದ್ರೆ ಎಸ್ಬಿಡ್ತೀರ ಒಂದೊಂದ್ಸರಿ ನೀವು. ಅದೆಲ್ಲೋ ಹೋಗಿ ಸೇರುತ್ತೆ ಅನ್ಕೊಂತೀರಿ, ಎಲ್ಲೂ ಸೇರಲ್ಲ, ನೀರೊಳಗೆ ಹೋಗುತ್ತೆ. ಅದು ಜಲಮಾಲಿನ್ಯ ಉಂಟು ಮಾಡುತ್ತದು. ಜಲಮಾಲಿನ್ಯ ಉಂಟಾಗ್ತದೆ. ಜಲಮಾಲಿನ್ಯ ಅಂದರೆ ಅದರೊಳಗಿರೋ ಮೀನುಗಳು, ಕಪ್ಪಿಗಳಿಗೆಲ್ಲ ತೊಂದರೆ. ತೋರಿಸ್ತೀನಿ ಮುಂದೆ ಏನಾಗ್ತದೆ ಅಂತ. ಇದು ಜಲಚರಗಳಿಗೆ ಹಾನಿ ಮಾಡುತ್ತದೆ ಮತ್ತು ನೀರನ್ನು ಕುಡಿಯಲು ಅಸುರಕ್ಷಿತಗೊಳಿಸುತ್ತದೆ. ಬ್ಯಾಟ್ರಿ ಸೆಲ್ ಒಂದೊಂದ್ಸರಿ ನೀರಲ್ಲಿ ಹಾಕ್ಬಿಡ್ತೀರಿ, ಎಷ್ಟು ಕೆಮಿಕಲ್ ಇರ್ತದೆ, ಎಷ್ಟು ವಿಷ ಇರ್ತದೆ. ಆ ನೀರಲ್ಲೆಲ್ಲ ಮಿಕ್ಸ್ ಆಗೋದಿಲ್ವೇ? ನೀರು ಕುಡಿಯಲಿಕ್ಕೆ ಯೋಗ್ಯ ಇರ್ತದೆ, ಅವಾಗ ಅಸುರಕ್ಷಿತಗೊಳಿಸುತ್ತದೆ. ನಾವು ಕಸ ಎಸೆದಾಗ ಅಥವಾ ಕೃಷಿಯಲ್ಲಿ ಅತಿಯಾದ ರಾಸಾಯನಿಕಗಳನ್ನು ಬಳಸಿದಾಗ ಭೂಮಾಲಿನ್ಯ ಸಂಭವಿಸುತ್ತದೆ. ಗಟ್ಟಿಯಾದ ಶಬ್ದಗಳಿಂದ ಉಂಟಾಗುವ ಶಬ್ದ ಮಾಲಿನ್ಯವೂ ಹಾನಿಕರವಾಗಬಹುದು. ಮಾಲಿನ್ಯವನ್ನು ಕಡಿಮೆ ಮಾಡಲು ನಾವು ಕಡಿಮೆ ಪ್ಲಾಸ್ಟಿಕ್ ಬಳಸಬಹುದು, ಮರುಬಳಕೆ ಮಾಡಬಹುದು, ಶಕ್ತಿಯನ್ನು ಉಳಿಸಬಹುದು ಮತ್ತು ಸಾರ್ವಜನಿಕ ಸಾರಿಗೆಯನ್ನು ಬಳಸಬಹುದು. ಇವನ್ನೆಲ್ಲ ಮಾಡೋದ್ರಿಂದ ನಾವೇನು ಮಾಡ್ಬೋದು? ಮಾಲಿನ್ಯನ ಕಡಿಮೆ ಮಾಡ್ಬೋದು. ಅರ್ಥ ಆಯ್ತಾ? ಇವೆಲ್ಲ ಕೆಲಸಗಳನ್ನು, ಏನೇನು ಕೆಲಸವು? ಮಾಲಿನ್ಯ ಕಡಿಮೆ ಮಾಡ್ಬೇಕಂದ್ರೆ ಏನು ಮಾಡ್ಬೇಕಂತ ನಾವು ಪ್ಲಾಸ್ಟಿಕ್ನ ಕಡಿಮೆ ಬಳಸಬೇಕು, ಮರುಬಳಕೆ ಮಾಡ್ಬೇಕು ಅದನ್ನು. ಶಕ್ತಿ, ಈ ಲೈಟ್ ಏನಾರು ಆನ್ ಆಗಿರುತ್ತೆ ಅದನ್ನು ಆಫ್ ಮಾಡ್ಬೇಕು ನೀವು, ಉಪಯೋಗ ಇಲ್ಲಂದ್ರೆ ಆಫ್ ಮಾಡಬೇಕು. ಫ್ಯಾನ್ ಆನ್ ಆಗಿರುತ್ತೆ, ಉಪಯೋಗ ಇಲ್ಲಂದ್ರೆ ಆಫ್ ಮಾಡಬೇಕು. ಆಯಿತಾ? ಅವುಗಳನ್ನು ಶಕ್ತಿಯನ್ನು ಉಳಿಸಬಹುದು ಮತ್ತು ಸಾರ್ವಜನಿಕ ಸಾರಿಗೆಯನ್ನು ಬಳಸಬಹುದು. ಇದು ಅರ್ಥ ಆಯ್ತಾ ಮಕ್ಕಳೇ? ಸಾರ್ವಜನಿಕ ಸಾರಿಗೆಯನ್ನು ಬಳಸಬಹುದು. ಸಾರ್ವಜನಿಕ ಸಾರಿಗೆಯನ್ನು ಬಳಸಬಹುದು. ಏನು ಅರ್ಥ ಆಯ್ತಾ ಇದು ನಿಮಗೆ? ಸಾರ್ವಜನಿಕ ಸಾರಿಗೆ ಅಂದ್ರೇನು? ಎಲ್ಲರೂ ಹೋಗುವಂಥ ಸಾರಿಗೆ. ಯಾವುದದು? ಈ KSRTC ಬಸ್ಸು ಎಲ್ಲರ ಜೊತೆಗೆ ಹೋಗ್ತೀವಲ್ವಾ? ಏನಪ್ಪ? ಸರ್ಕಾರಿ ಬಸ್ಸು, ಪ್ರೈವೇಟ್ ಬಸ್ಸು ಜೊತೆಗೆ ಹೋಗೋವಿರ್ತಾವಲ್ಲ, ಅದಕ್ಕೆ ಏನಂತೀವಿ? ಸಾರ್ವಜನಿಕ ಸಾರಿಗೆ ಅಂತ ಕರಿತೀವಿ. ಕರೆಕ್ಟ್? ರೈಟ್? ಇದರಲ್ಲಿ ಏನಪ್ಪ ಅಂದರೆ, ಈಗ ನೀವು ದಾವಣಗೆರೆಗೆ ಹೋಗ್ಬರ್ಬೇಕು ಅಂತ ಅಂದ್ಕೊಳ್ಳಿ, ಅಥವಾ ಚಿತ್ರದುರ್ಗಕ್ಕೆ ಹೋಗ್ಬೇಕಪ್ಪ. ಹೇಗೆ ಹೋಗ್ತೀರಿ? ಬೆಳಗಾವಿಗೆ ಹೋಗ್ಬೇಕಪ್ಪ, ನಿಮ್ಮದೇ ಒಂದು ಗಾಡಿಯಲ್ಲಿ ಹೋಗ್ಬೋದು ಅಲ್ವಾ? ಇಲ್ಲಾಂದರೆ ಒಂದು ರೈಲ್ ಹೋಗ್ತಿದೆ ತಾನೇ, ಅಲ್ಲಿ ಇಲ್ಲಿಂದ ಅಲ್ಲಿಗೆ ರೈಲ್ ಹೋಗ್ತಾ ಇದೆ. ಆ ರೈಲ್ ಹತ್ಕೊಂಡು ಕೂತ್ಕೊಂಡ್ಬಿಟ್ರೆ ಎಲ್ಲರ ಜೊತೆಗೆ ಹೋಗ್ತೀರಾ? ನಿಮ್ಮ ಗಾಡಿ ಪೆಟ್ರೋಲ್ ಉಳಿತಾ? ರೈಲಲ್ಲಿ ಆಲ್ರೆಡಿ ಹೋಗ್ತಾ ಇದೆ ತಾನೇ. ಒಂದು ಬಸ್ ಹೋಗ್ತಾ ಇದೆಯಪ್ಪ, ಅಲ್ಲಿಗೆ ಬಸ್ ಹೋಗ್ತಾಯಿದೆ. ನೀವು ಸುಮ್ಮ ಕೂತ್ರೆ ನಿಮ್ಮದು ಗಾಡಿದು ಪೆಟ್ರೋಲ್ ಉಳಿತಾ? ನೀವು ಗಾಡೀಲಿ ಖರ್ಚು ಮಾಡುವ ಇಂಧನ ಉಳಿತದ ಇಲ್ವಾ? ಸೊ ಈ ರೀತಿ ಸಾರ್ವಜನಿಕ ಸಾರಿಗೆನ ಬಳಸೋದ್ರಿಂದ ಪರಿಸರ ಮಾಲಿನ್ಯನ ಕಡಿಮೆ ಮಾಡ್ಬೋದು. ನಿಮ್ಮ ಖರ್ಚು ಕಡಿಮೆ ಆಗುತ್ತೆ, ನಿಜ ಹೇಳ್ಬೇಕಂದ್ರೆ. ಸೊ ಮುಂದೆ ಪ್ರತಿಯೊಬ್ಬರ ಪ್ರಯತ್ನಗಳು ನೋಡ್ರಿ, ನಾನೇನು ಮಾಡ್ಬೋದು ಅಂತ ಸುಮ್ಮನಿರಬಾರ್ದು. ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ಬರ ಪ್ರಯತ್ನಗಳು ನಮ್ಮ ಗ್ರಹವನ್ನು ಸ್ವಚ್ಛ ಮತ್ತು ಆರೋಗ್ಯಕರವಾಗಿ ಇರಿಸಲು ಸಹಾಯ ಮಾಡಬಹುದು. ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು. ಇದು ನನ್ನ ಕೆಲಸ, ನಿಮ್ಮ ಕೆಲಸ ಅಂತಲ್ಲ, ಎಲ್ಲರ ಕೆಲಸ ಇದು. ಈ ಭೂಮಿ ಯಾರ್ದು? ನಿಮ್ಮದು ಒಬ್ರದ್ದೇನಾ? ನಮ್ಮದುನಾ? ಎಲ್ಲರದು, ನಮ್ಮೆಲ್ಲರದು. ನಾವೆಲ್ಲರೂ ಈ ಗಾಳಿನ ಉಸಿರಾಡ್ತಿದ್ದೀವಿ, ನಾವೆಲ್ಲರೂ ನೀರನ್ನು ಕುಡಿತಿದ್ದೀವಿ, ಈ ಭೂಮಿಯಿಂದ ಬಂದಂಥ ನೀರನ್ನು. ಅದನ್ನು ಚೆನ್ನಾಗಿಡೋದು, ಅದನ್ನು ಚೆನ್ನಾಗಿಟ್ಟು ನಮ್ಮ ಮುಂದಿನ ಪೀಳಿಗೆಗೆ ಕೊಟ್ಟು ಹೋಗೋದು ನಿಮ್ಮೆಲ್ಲರ ಜವಾಬ್ದಾರಿ. ಅದು ಪ್ರಶ್ನೆ ನೋಡೋಣ ಮಕ್ಕಳೇ. ವ್ಯಾಕರಣ ಮೊದಲು. ವ್ಯಾಕರಣ ಸಂಗ್ರಹಿಸೋದಂದರೆ ಶೇಖರಿಸೋದು ನೋಡಿದ್ವಿ ನಾವು. ಸಹಾಯಕ ಅಂದರೆ ಉಪಯುಕ್ತ. ಪ್ರದೇಶ ಅಂದರೆ ವಲಯ. ರಿಪೀಟ್ ಆಗಿದೆಯಾ? ಭವಿಷ್ಯ, ಭೂತಕಾಲ, ಪುರಾತನ, ಆಧುನಿಕ, ಸಂರಕ್ಷಿಸು, ನಾಶ ಮಾಡು. ರಿಪೀಟ್ ಆಗಿದೆ. ಎನಿವೇಸ್ ಮಾಡೋದು ಬೇಡ ಅದನ್ನು. ಮಾಲಿನ್ಯ ಅಂದರೆ ಏನು? ಮಾಲಿನ್ಯ ಅಂದರೆ ಒಪ್ತೀರಾ? ಪರಿಸರಕ್ಕೆ ಹಾನಿಕಾರಕ ವಸ್ತುಗಳನ್ನು ಸೇರಿಸುವುದು. ಒಪ್ತೀರಾ ಮಕ್ಕಳೇ? ಆಪ್ಷನ್ ಬಿ ಜ್ಞಾನೇಶ್. ಆಪ್ಷನ್ ಬಿ ನೋಡ್ರಿ ಎಷ್ಟು ಚೆನ್ನಾಗಿ ಸೇರಿಸಿದಾರಲ್ಲ. ಎಲ್ಲ ದಿಕ್ಕಲ್ಲೂ ಪಾಪ ಅದೊಂದು ಪಕ್ಷಿ ಹಾರಾಡ್ತದೆ. ಬಡಪಾಯಿ, ಏನು ಮಾಡೋಕ್ಕಾಗಲ್ಲಪ್ಪ. ವಾಯು ಮಾಲಿನ್ಯಕ್ಕೆ ಕಾರಣವಾಗುವುದು ಯಾವುದು? ಕಾರ್ಖಾನೆಗಳ, ವಾಹನಗಳು, ವಸ್ತುಗಳನ್ನು ಸುಡುವುದು, ಮೇಲಿನ ಎಲ್ಲವೂ. ಆಪ್ಷನ್ ಡಿ ಸರಿಯಾದ ಉತ್ತರ.
ಆಪ್ಷನ್ ಡಿ ಸರಿಯಾದ ಉತ್ತರ. ಇದಕ್ಕಿಂತ ಒಳ್ಳೆ ಚಿತ್ರಣ ಯಾವುದಿಲ್ಲ ವಾಯುಮಾಲಿನ್ಯಕ್ಕೆ. ಇವತ್ತು ನಿಮ್ಮ ಎಲ್ಲರನ್ನು ಇವತ್ತು ಸಿಟಿಗಳಲ್ಲೆಲ್ಲ ರಜೆ ಘೋಷಣೆ ಮಾಡ್ತಾರೋ ಒಂದೊಂದು ಸರಿ ಮಕ್ಕಳೇ. ಡೆಲ್ಲಿಯಲ್ಲಿ ಒಂದು ಸರಿ ರಜೆ ಘೋಷಣೆ ಮಾಡಿಬಿಟ್ಟಿದ್ರು, ಅಲ್ಲಿ ಉಸಿರಾಡೋಕ್ಕೆ ಗಾಳಿ ಇಲ್ಲ. ನಂಬಲಿಕ್ಕೆ ಅಸಾಧ್ಯ ಅನ್ಸುತ್ತಲ್ವ, ಅಲ್ಲಿ ಉಸಿರಾಡೋಕ್ಕೆ ಗಾಳಿ ಇಲ್ಲ ಜನಕ್ಕೆ. ಡೆಲ್ಲಿಯಲ್ಲಿ ನೀವು ಒಂದು ದಿನ ಇದ್ದೀರಾ ಅಂದರೆ 17 ಸಿಗರೇಟ್ಸ್ ಎದ್ದಂಗೆ, ಅಷ್ಟು ಗಾಳಿ ಇಲ್ಲಿ, ಅಷ್ಟು ಹೊಗೆ ಇದೆ ಅಲ್ಲಿ. ರಜೆ ಘೋಷಣೆ ಮಾಡ್ತಾರೆ ಒಂದು ಸರಿಯಲ್ಲಿ. ಕಾರುಗಳನ್ನು ಅರ್ಧ ಕಾರುಗಳು ತರಬೇಡ್ರಿ, ನೀವು ಮನೇಲಿ ಇಟ್ಬಿಡ್ರಿ ಅಂತೇಳಿ ಅರ್ಧ ಸರಿ ಸಂಖ್ಯೆಯ ನಂಬರ್ ಪ್ಲೇಟ್ ಇರೋವನ್ನ, ಸರಿ ಸಂಖ್ಯೆಯ ನಂಬರ್ ಪ್ಲೇಟ್ ಇರೋ ಕಾರುಗಳನ್ನ ಅಷ್ಟೇ ತರ್ರಿ. ಇನ್ನು ಸರಿ ಸಂಖ್ಯೆ ದಿನ ಸರಿ ಸಂಖ್ಯೆ ತಾರೀಕಿದ್ದ ದಿನ ಸರಿ ಸಂಖ್ಯೆ ನಂಬರ್ ಪ್ಲೇಟ್ ಇರುವ ಕಾರುಗಳನ್ನು ತರ್ರಿ. ಬೆಸ ಸಂಖ್ಯೆ ತಾರೀಕಿನ ದಿನ ಬೆಸ ಸಂಖ್ಯೆಯ ನಂಬರ್ ಪ್ಲೇಟ್ಗಳ ಕಾರುಗಳನ್ನು ತರ್ರಿ ಅಂತ ಹೇಳ್ತಾರೆ. ಅರ್ಧ ಕಾರುಗಳು ಅಷ್ಟೇ ಇರಬೇಕು, ಯಾಕಂದರೆ ವಾಯುಮಾಲಿನ್ಯ ಭಾಳ ಆಗಿದೆ. ಕಾಲ್ಪನಿಕ ಚಿತ್ರಪ್ಪ, ಕಾಲ್ಪನಿಕ ಚಿತ್ರ. ಜಲಮಾಲಿನ್ಯದ ಪರಿಣಾಮಗಳೇನು? ಜಲಚರಗಳಿಗೆ ಹಾನಿಯಾಗ್ತದ? ನೀರನ್ನು ಕುಡಿಯಲು ಅಸುರಕ್ಷಿತಗೊಳಿಸುವುದಾ? ಅಥವಾ ಯಾವುದೂ ಅಲ್ವಾ? ಅಥವಾ ಆಪ್ಷನ್ ಎ ಮತ್ತು ಬಿ ಎರಡೂನಾ? ಎ ಬಿ ಎರಡು ಕರೆಕ್ಟಾ? ಎ ಬಿ ಮತ್ತು ಎರಡು ಈ ಥರ ಹಾಕಿರ್ತೀರ, ನೋಡಿರ್ಬೋದು ನೀವು, ಸರ್ವೇ ಸಾಮಾನ್ಯವಾಗಿ ನೋಡಿರ್ತೀರಿ. ಎಲ್ಲೇ ನೀರು ನಿಂತಿರುತ್ತಂದರೆ ಈ ಥರ ನೋಡ್ತೀರ ಅಲ್ಲಪ್ಪ. ಅದ್ರ ಕೆಳಗಡೆ ಮೀನುಗಳು ಹೆಂಗೆ ಬದುಕಬೇಕಪ್ಪ? ಅದ್ರ ಕೆಳಗಡೆ ಮೀನುಗಳು, ಆಮೆಗಳು, ಕಪ್ಪೆಗಳು ಎಲ್ಲ ಹೆಂಗೆ ಬದುಕಬೇಕು? ನಿಮಗೆ ಆಹಾರ ಸರಪಳಿ ಬಗ್ಗೆ ಗೊತ್ತಿಲ್ಲ, ಆಹಾರ ಸರಪಳಿಗಳ ಬಗ್ಗೆ ಗೊತ್ತಿಲ್ಲ ನಿಮಗೆ. ಅದು ಗೊತ್ತಾದರೆ ಇದ್ರ ಮಹತ್ವ ಏನಂತ ಇನ್ನೂ ಚೆನ್ನಾಗಿ ಗೊತ್ತಾಗ್ತದೆ ನಿಮಗೆ. ಇದು ನೀವೆಲ್ಲ ಹಾಕಿರ್ತೀರಿ, ಏನಾರ ಪೇಪರ್ ಹಾಕಿರ್ತೀರಿ, ಮನೆ ಕಸನೆಲ್ಲ ತಗೊಂಡಾಗ ಎಲ್ಲ ಹಾಕಿರ್ತೀರಿ, ಅದ್ರಾಗೆಲ್ಲ ಕೆಮಿಕಲ್ಸ್ ಎಲ್ಲ ಇರ್ತದೆ. ಪಾಪ ಇವಕ್ಕೇನಾರು ಗೊತ್ತಿರ್ತವೆ? ನದಿಯಲ್ಲಿ ವಿಷ ಬೆರೆತುಬಿಟ್ಟದೆ, ಅದಕ್ಕೆ ಹಿಂಗೆ ಆಗ್ಬಿಟ್ಟದೆ ನೋಡ್ರಿ. ಒಂದು ಕಡೆ ಒಂದು ಜಾಗದಲ್ಲಿ ನನಗೆ ಇಂಟರ್ನೆಟಲ್ಲಿ ಸಿಕ್ಕಂಥ ಪಿಕ್ಚರ್ ಇದು ನಿಜವಾಗ್ಲೂ ನಡೆದಿರೋದು. ಇದು ನಿಜವಾಗ್ಲೂ ಈ ಥರ ಆಗಿರೋದು, ಹೌದು ನಿಜವಾಗ್ಲೂ ಆಗಿರೋದು. ಇದು ಜಲಮಾಲಿನ್ಯದಿಂದ ಈ ಥರ ಆಗಿದೆ ನೋಡ್ರಿ ಒಂದು ಸರಿ. ಭೂಮಾಲಿನ್ಯ ಹೇಗೆ ಉಂಟಾಗ್ತದೆ ಹೇಳ್ರಿ ನೋಡೋಣ. ಕಸ ಎಸೆಯುವುದರಿಂದ ಭೂಮಾಲಿನ್ಯ ಆಗ್ತದೆ. ಕೃಷಿಯಲ್ಲಿ ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ. ಆಪ್ಷನ್ ಎ ಮತ್ತು ಬಿ ಎರಡೂ ಆಗ್ತದೆ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಹಾಗಾಗಿ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಭೂಮಾಲಿನ್ಯ ನೋಡ್ತಿದ್ದೀರಾ? ನೀವೊಂದ್ಸರಿ ಕೇಳಿದ್ರಿ, ಸರ್ ಡೆಲ್ಲಿಯಲ್ಲಿ ಒಂದು ಗುಡ್ಡದ ಥರ ಕಾಣುತ್ತೆ ಅಂತ. ನೋಡಿದ್ರಾ? ಹೇಳಿದ್ನಲ್ಲ, ಇದೆ ನೋಡ್ರಿ. ಅದು ಇದಷ್ಟು ಕಸ, ಅದಷ್ಟು ಕಸ. ಇಲ್ಲಿ ನೋಡ್ರಿ, ಮನುಷ್ಯರು ಎಲ್ಲಿದ್ದಾರೆ? ಅದು ದೂರದಲ್ಲಿದೆ, ಅದು ಸ್ವಲ್ಪ ದಿನ ಗುಡ್ಡ. ಮನುಷ್ಯರು ಈ JCBಗಳು ಅದ್ರ ಮುಂದೆ ಎಷ್ಟು ಕಾಣ್ತೈತೆ ನೋಡ್ರಿ. JCB ಅದ್ರ ಮುಂದೆ ಎಷ್ಟು ಕಾಣ್ತದೆ? ಇಷ್ಟೇ ಕಾಣ್ತದೆ. ಅದಷ್ಟು ಕಸ ಡೆಲ್ಲಿಯಲ್ಲಿ ಇವಾಗಲೂ ಇದೆ. ನಿಮ್ಮೆಲ್ಲರ ಕೊಡುಗೆ ಅಲ್ಲ, ನಾವಲ್ಲ, ಅಲ್ಲಿನ ಜನ ಮಾಡಿರೋದು ಅದು. ಅದಿನ್ನೂ ಬೆಳಿತಾನೆ ಇದೆ, ಅದು ಕಡಿಮೆ ಆಗ್ತಾಯಿಲ್ಲ ಅದು. ಅಲ್ಲಿ ಹೋದರೆ ಎಷ್ಟೋ ಜನ ಸತ್ತೋಗ್ಬಿಡ್ತಾರೆ. ಅಂಥ ಜಾಗಕ್ಕೆ ಹೋಗ್ಬಾರ್ದು ಯಾವತ್ತು. ಏನಾಗಿರುತ್ತೆ ಅಲ್ಲಿ ಒಂದೊಂದು ಸರಿ ಎಲ್ಲ ಕೆಮಿಕಲ್ಸ್ ಎಲ್ಲ ಹಾಕಿರ್ತಾರಲ್ಲ, ಕಸದಲ್ಲೆಲ್ಲ ಮಿಕ್ಸ್ ಆಗಿರುತ್ತೆ. ಒಂದೊಂದು ಸರಿ ಬೆಂಕಿ ಹತ್ಬಿಡುತ್ತೆ. ಬೆಂಕಿ ಹತ್ತಿದಾಗ ಒಂದಕ್ಕೊಂದು ಹತ್ಕೊಂಡು ಹೊಗೆ ಜಾಸ್ತಿಯಾಗಿ ಉಸಿರು ಕಡೆ ಸತ್ತೋಗ್ಬಿಡ್ತಾರೆ ಜನ. ಸೊ ಅದಕ್ಕೆ ಎಷ್ಟಪ್ಪ ಕ್ಲೀನ್ ಮಾಡ್ತೀಯ? ಕ್ಲೀನ್ ಮಾಡಿಲ್ಲ ಆಗ್ತೀಯ ಅದನ್ನು ಸಿಟಿಯಲ್ಲಿ. ಸೊ ಏನು ಮಾಡಿದ್ದಾರೆ ಅಂದರೆ, ಒಂದು ಜಾಗ ಇತ್ತು ಮಕ್ಕಳೇ, ಅಲ್ಲಿ ಜಾಗದಲ್ಲಿ ಏನು ಮಾಡಿದರೆ ಈ ಥರ ಕಸ ಹಾಕಿ ಭಾಳ ಇತ್ತು, ಅದ್ರ ಮೇಲೆ ಪಾರ್ಕ್ ಮಾಡಿಬಿಟ್ರು. ಆ ಕಸದ ಜಾಗದ ಮೇಲೆ ಮತ್ತೆ ಮಣ್ಣು ಹಾಕ್ಬಿಟ್ಟು ಮತ್ತೆ ಅದ್ರ ಮೇಲೆ ಪಾರ್ಕ್ ಮಾಡಿಬಿಟ್ರು. ಸೊ ಪಾರ್ಕಲ್ಲಿ ಜನ ಆರಾಮಾಗಿದ್ದಾರೆ. ಈಗ ಕಸ ಕೆಳಗೆ ಹೋಗಿದೆ. ಇದ್ದಾವೆ ಟೆಕ್ನಿಕ್ಸ್ ಇದ್ದಾವೆ, ಇದರಲ್ಲೂ ಭಾಳ ಥರ ಟೆಕ್ನಿಕ್ಸ್ ಇದೆ, ಮಾಡ್ತಾರೆ ಜನ. ಕೊನೆ ಪ್ರಶ್ನೆ 15. ಮಾಲಿನ್ಯವನ್ನು ಕಡಿಮೆ ಮಾಡಲು ಜ್ಞಾನೇಶ ನಾವು ಏನು ಮಾಡಬಹುದು? ಮಾಲಿನ್ಯವನ್ನು ಕಡಿಮೆ ಮಾಡೋದಕ್ಕೆ ಹೆಚ್ಚು ಪ್ಲಾಸ್ಟಿಕ್ ಬಳಸಬೇಕಾ? ಮರುಬಳಕೆ ಮಾಡಬೇಕಾ? ಹೌದು. ಶಕ್ತಿಯನ್ನು ಹೆಚ್ಚು ಬಳಸಬೇಕಾ? ಇಲ್ಲ, ಕಡಿಮೆ ಮಾಡಬೇಕು. ಖಾಸಗಿ ವಾಹನಗಳನ್ನು ಬಳಸಬೇಕಾ? ಇಲ್ಲ, ನಾವು ಸಾರ್ವಜನಿಕ ಸಾರಿಗೆನ ಬಳಸಬೇಕು. ಸಾರ್ವಜನಿಕ ಸಾರಿಗೆ. ಖಾಸಗಿ ವಾಹನ ಅಂದರೆ ಏನಾಗುತ್ತೆ? ನಮ್ಮದು ಖಾಸಗಿ ಅಂದ್ರೇನು? ಪ್ರೈವೇಟ್. ನಿಮ್ಮ ಸ್ವಂತದ್ದು ಏನಂತೀವಿ? ಖಾಸಗಿ ಅಂತೀವಿ. ಸ್ವಂತ ಗಾಡಿಯಲ್ಲಿ ಹೋಗೋದು ಒಳ್ಳೇದಾ, ಟ್ರೈನಲ್ಲಿ ಹೋಗೋದು ಒಳ್ಳೇದಾ? ಸ್ವಂತ ಗಾಡಿಯಲ್ಲಿ ಹೋಗೋದು ಒಳ್ಳೇದಾ, ಬಸ್ಸಲ್ಲಿ ಹೋಗೋದು ಒಳ್ಳೇದಾ? ಅದು ಖಾಸಗಿ ಅಂದರೆ. ಖಾಸಗಿ ಅಲ್ಲಪ್ಪ, ಸಾರ್ವಜನಿಕ ಸಾರಿಗೆ ಹೋಗ್ಬೇಕು. ನಿನಗೆ ಅದು ಪದ ಗೊತ್ತಿಲ್ಲಲ್ವಾ? ನಿನಗೆ ಪದ ಗೊತ್ತಾಗಿಲ್ಲ ನಿನಗೆ. ಖಾಸಗಿ ಅಂದರೆ ಸ್ವಂತ ಅಂತ, ಅರ್ಥ ಆಯ್ತಾ? ಓಕೆ. ಒಳ್ಳೆ ಪಾಠ ಇದು. ಸೂಕ್ಷ್ಮ ಜೀವಿಗಳು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ. ನಿಮಗೆ ಕಣ್ಣಿಗೆ ಕಾಣೋದಿಲ್ಲ. ಇದು ನೋಡಬೇಕು ಅಂದರೆ ವಿಶೇಷವಾದ ದರ್ಪಣ ಇರಬೇಕು ನಿಮ್ಮ ಹತ್ರ. ಮೈಕ್ರೋಸ್ಕೋಪ್ ಅಂತ ಇರುತ್ತೆ, ಅದನ್ನ ಹಿಂಗೆ ಇಟ್ಬಿಟ್ಟು ನೋಡ್ತೀರಾ. ದೂರದಲ್ಲಿ ಇರೋದು ನೋಡ್ಬೇಕಂದ್ರೆ ಏನು ಇಟ್ಕೊಂತೀರಿ? ಟೆಲಿಸ್ಕೋಪ್. ಹತ್ತಿರದಲ್ಲಿರೋದಕ್ಕೆ
ರೈಟ್. ಸೊ ಮೈಕ್ರೋಸ್ಕೋಪ್ ಸಹಾಯ ಇಲ್ಲದೆ ನಿಮಗೆ ಕಾಣೋದಿಲ್ಲ. ನಿಮ್ಮ ಮುಖದ ಮೇಲೇನೂ ಇದಾವೆ ಭಾಳಷ್ಟು ಸೂಕ್ಷ್ಮ ಜೀವಿಗಳು, ಫೇಸ್ ಮೈಟ್ಸ್ ಅಂತಾರೆ. ಅವಿಲ್ಲ ಅಂದರೆ ನಿಮ್ಮ ಚರ್ಮ ಚೆನ್ನಾಗಿರೋದಿಲ್ಲ. ಹಾಂ, ಎಸ್, ಫೇಸ್ ಮೈಟ್ಸ್ ಈಗಲೂ ಇದ್ದಾವೆ. ಎಸ್, ಅದೊಂದು ಒಂದಿನ ತೋರಿಸ್ತೀನಿ ಯಾವ ಥರ ಕಾಣುತ್ತೆ ಅಂತ. ಹೆದರೇ ಬಿಡ್ತೀರ, ಸರ್ ಇಂಥವು ಅದಾವ ನಮ್ಮ ಮೇಲೆ ಅಂತ, ರಾಕ್ಷಸ ಥರ ಕಾಣ್ತಾವೆ. ಈಗ ಸದ್ಯಕ್ಕೆ ಟೈಮ್ ಇಲ್ಲ ಕಂದ, ಫಸ್ಟ್ ಗದ್ಯ ಭಾಗ ಮಾಡೋಣ. ತರಬೇಕಿತ್ತು, ನಾನು ಮರ್ತು ಬಿಟ್ಬಿಟ್ಟೆ. ನಂತರ ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ತೀನಿ ನಿಮಗೆ, ಆಯಿತಾ? ಗದ್ಯ ಭಾಗ ಓದೋಣ. ಸೂಕ್ಷ್ಮ ಜೀವಿಗಳು ಅತಿ ಸಣ್ಣ ಜೀವಿಗಳಾಗಿದ್ದು ಅವುಗಳನ್ನು ಸೂಕ್ಷ್ಮದರ್ಶಕದ ಮೂಲಕ ಮಾತ್ರ ನೋಡಬಹುದು. ನಾನೀಗ ತಾನೇ ಹೇಳಿದೆ. ಇವುಗಳಲ್ಲಿ ಬ್ಯಾಕ್ಟೀರಿಯಾ, ವೈರಸ್, ಶಿಲೀಂಧ್ರಗಳು ಅಂದರೆ ಫಂಗೈ ಅಂತೀವಿ, ಫಂಗಸ್, ಮತ್ತು ಪ್ರೋಟೋಜೋವಾಗಳು ಸೇರಿವೆ. ಅಮೀಬಾ ಅನ್ನೋದೊಂದು ಪ್ರೋಟೋಜೋವಾ. ಅಮೀಬಾ ಅನ್ನೋದು ಪ್ರೋಟೋಜೋವಾ ಜಾತಿಗೆ ಸೇರುತ್ತೆ. ಅರ್ಥ ಆಯ್ತಾ? ಕೆಲವು ಸೂಕ್ಷ್ಮ ಜೀವಿಗಳು ಸಹಾಯಕವಾಗಿದ್ದರೆ ಇನ್ನು ಕೆಲವು ರೋಗಗಳನ್ನು ಉಂಟು ಮಾಡಬಹುದು. ಎಲ್ಲ ಸೂಕ್ಷ್ಮ ಜೀವಿಗಳು ಬಾಲಾಜಿ, ಎಲ್ಲ ಸೂಕ್ಷ್ಮ ಜೀವಿಗಳು ನಮಗೆ ತೊಂದರೆ ಉಂಟು ಮಾಡಲ್ಲ. ಕೆಲವು ಸೂಕ್ಷ್ಮ ಜೀವಿಗಳು ನಮಗೆ ಸಹಾಯ ಮಾಡ್ತವೆ. ನಮ್ಮ ಹೊಟ್ಟೆ ಒಳಗಡೆನೂ ಸೂಕ್ಷ್ಮ ಜೀವಿಗಳದಾವೆ ಮಕ್ಕಳೇ. ಕರಳಿದೆಯಲ್ಲ ನಮ್ಮದು, ಕರಳು, ಸಣ್ಣ ಕರಳು, ದೊಡ್ಡ ಕರಳು. ನನ್ನ ಹೊಟ್ಟೆ ಅಷ್ಟೇ ಅಲ್ಲ, ನಿಮ್ಮ ಹೊಟ್ಟೆ ಒಳಗಿದ್ದಾವೆ. ಅವು ಇಲ್ಲ ಅಂದರೆ ನಿಮಗೆ ಊಟ ಜೀರ್ಣ ಆಗಲ್ಲ. ಹೌದು, ಅವು ಚೆನ್ನಾಗಿದ್ದರೆ ನೀವು ಚೆನ್ನಾಗಿರ್ತೀರಿ. ಅವಕ್ಕೆ ಯಾವಾಗ ಖುಷಿ ಆಗ್ತದೆ ಅಂದ್ರೆ ನೀವು ಮೊಸರು ಏನಾದ್ರು ತಿಂದರೆ ಊಟ ಆದಮೇಲೆ ಭಾಳ ಖುಷಿ ಆಗತ್ತೆ ಅವಕ್ಕೆ. ಖಾರ ಮಸಾಲೆ ಎಣ್ಣೆ ತಿಂದರೆ ಅದಕ್ಕೆ ಇಷ್ಟ ಆಗಲ್ಲ. ಚೆನ್ನಾಗಿರೋದು ತಿಂದರೆ ಮಾತ್ರ ಇಷ್ಟ ಆಗ್ತದೆ ಅದಕ್ಕೆ. ಮುದ್ದೆ, ಮೊಸರು, ಸಾರು, ಆಹಾ. ಓಕೆ, ಮುಂದೋಗೋಣ. ಬೇಡ, ಊಟದ ಬಗ್ಗೆ ಬೇಡ. ನಿಮಗೆ ಗೊತ್ತು ಊಟದ ಬಗ್ಗೆ ಹೋದ್ರೆ ನಾವು ಎಲ್ಲೆಲ್ಲಿಗೆ ಹೋಗ್ತೀವಂತ. ಪಾನಿಪುರಿ, ರೊಟ್ಟಿ, ಚಟ್ನಿ. ಎಲ್ಲಿದ್ವಪ್ಪ? ಈ ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನು ರೋಗಕಾರಕಗಳು ಎಂದು ಕರೆಯುತ್ತಾರೆ. ಅವು ನಮ್ಮ ದೇಹವನ್ನು ಪ್ರವೇಶಿಸಿದಾಗ ನಮ್ಮನ್ನು ಅನಾರೋಗ್ಯಕ್ಕೆ ಒಳಪಡಿಸಬಹುದು. ಸಾಮಾನ್ಯ ಸೂಕ್ಷ್ಮ ಜೀವಿ ರೋಗಗಳೆಂದರೆ ವೈರಸ್ಗಳಿಂದ ಉಂಟಾಗುವ ಜ್ವರ. ವೈರಸ್ನಿಂದ ಏನು ಬರ್ತದೆ? ಜ್ವರ ಬಂದಿದೆ ಅಂದರೆ ಅದಕ್ಕೆ ಹೇಳ್ತಾರೆ ವೈರಲ್ ಫೀವರ್ ಅಂತಾರೆ. ಕೇಳಿದ್ದೀರಾ? ವೈರಲ್ ಫೀವರ್ ಅಂತ ಕರೀತಾರೆ ಅದಕ್ಕೆ. ವೈರಲ್ ಫೀವರ್ ಅಂದರೆ ಯಾಕೆ? ವೈರಸ್ನಿಂದ ಬಂದ ಜ್ವರ. ಫೀವರ್ ಅಂದರೆ ಜ್ವರ, ವೈರಲ್ ಫೀವರ್ ಅಂದರೆ ವೈರಸ್ನಿಂದ ಬಂದ ಜ್ವರ. ಅದಕ್ಕೆ ವೈರಲ್ ಫೀವರ್ ಅಂತ ಕರೀತಾರೆ. ಜ್ವರ ಎದರಿಂದ ಬರ್ತದೆ? ಸಾಮಾನ್ಯವಾಗಿ ವೈರಸ್ನಿಂದ. ಬ್ಯಾಕ್ಟೀರಿಯಾದಿಂದ ಏನು ಬರ್ತದಮ್ಮ ಸುಷ್ಮಿತಾ? ಬ್ಯಾಕ್ಟೀರಿಯಾದಿಂದ ಉಂಟಾಗುವ ಗಂಟಲು ನೋವು. ನನಗೇನಾರ ಗಂಟಲು ನೋವು ಬಂತಂದರೆ ಅದು ಬ್ಯಾಕ್ಟೀರಿಯಾದಿಂದ ಏನಾಗಿರ್ತದಂಥ ಕೆಲಸ ಅದು. ರೈಟ್. ಶಿಲೀಂಧ್ರಗಳು ಅಂದರೆ ಗೊತ್ತಾ? ಫಂಗಸ್. ಈ ಬೂಸ್ಟ್ ಅಂತಾರಲ್ಲ, ಬ್ರೆಡ್ ಮೇಲೆ ಒಂದೊಂದ್ಸರಿ ಬೆಳೆದಿರ್ತದೆ. ಬ್ರೆಡ್ ಮೇಲೆ, ಅನ್ನದ ಮೇಲೆ ಜಾಸ್ತಿ ಒಂದೆರಡು ದಿನ ಹಂಗೆ ಇಟ್ಟರೆ ಅದ್ರ ಮೇಲೆ ಬೆಳೆದು ಬಿಡುತ್ತೆ. ಅವಕ್ಕೆ ಏನಂತೀವಿ? ಶಿಲೀಂಧ್ರಗಳು ಅಂತೀವಿ. ಶಿಲೀಂಧ್ರಗಳು ಅಥ್ಲೆಟ್ಸ್ ಫುಟ್ ಎಂಬ ಕಾಲಿನ ರೋಗವನ್ನು ಉಂಟು ಮಾಡಬಹುದು. ನೀವು ಶೂಸ್ ಹಾಕಂತೀರಿ, ಸಾಕ್ಸ್ನ ಜಾಸ್ತಿ ದಿನ ತೊಳಿಲಿಲ್ಲ ಅಂದರೆ, ಚಪ್ಪಲಿನ ನೀಟಾಗಿ ತೊಳಿಲಿಲ್ಲ ಅಂದರೆ ಅಲ್ಲೇನಾಗ್ತದೆ? ಶಿಲೀಂಧ್ರಗಳು ಬೆಳೆದ್ಬಿಡ್ತವೆ, ಫಂಗಸ್ ರೋಗ ಬೆಳೀತದೆ. ಆಯಿತಾ? ಅಲ್ಲಿ ನಿಮ್ಮ ಶೂಸ್ನ, ಸಾಕ್ಸ್ನ ಅವಾಗ ತೊಳಿತಿರಬೇಕು. ಅಲ್ಲಿಂದರೆ ಕಾಲ ಮೇಲೆ ಚರ್ಮ ರೋಗ ಬಂದ್ಬಿಡುತ್ತೆ ಅಲ್ಲಿ. ಅದೇ ರೀತಿ ಪ್ರೋಟೋಜೋವಾಗಳು ಮಲೇರಿಯಾವನ್ನು ಉಂಟು ಮಾಡಬಹುದು. ನಾವು ಕೈಗಳನ್ನು ತೊಳೆಯುವುದು, ಶುದ್ಧ ಆಹಾರವನ್ನು ತಿನ್ನುವುದು ಮತ್ತು ಲಸಿಕೆ ಹಾಕಿಸಿಕೊಳ್ಳುವ ಮೂಲಕ, ಲಸಿಕೆ ಕೋವಿಡ್ ಲಸಿಕೆ ಗೊತ್ತಲ್ವಾ? ಲಸಿಕೆ ಹಾಕಿಸಿಕೊಳ್ಳುವ ಮೂಲಕ ಅನೇಕ ಸೂಕ್ಷ್ಮ ಜೀವಿ ರೋಗಗಳನ್ನು ತಡೆಗಟ್ಟಬಹುದು. ನಮ್ಮ ದೇಹವು ರೋಗ ನಿರೋಧಕ ವ್ಯವಸ್ಥೆ ಎಂಬ ನೈಸರ್ಗಿಕ ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದ್ದು ಅದು ಹಾನಿಕಾರಕ ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡುತ್ತದೆ. ಕೇಳ್ತಿದ್ದೀರಾ? ಭಾಳ ಇಂಪಾರ್ಟೆಂಟ್ ಪಾಯಿಂಟ್. ನಮ್ಮ ದೇಹವು ರೋಗ ನಿರೋಧಕ ವ್ಯವಸ್ಥೆ ಎಂಬ ನೈಸರ್ಗಿಕ ರಕ್ಷಣಾ ವ್ಯವಸ್ಥೆಯನ್ನು ಹೊಂದಿದ್ದು ಅದು ಹಾನಿಕಾರಕ ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡುತ್ತದೆ. ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತಿರ್ತೀವಿ ನಾವು ಕ್ಲಾಸಲ್ಲಿ. ತರಕಾರಿ ತಿನ್ನಬೇಕು, ಕರಿಬೇವು ತಿನ್ನಬೇಕು, ಸೊಪ್ಪು ತಿನ್ನಬೇಕು. ಅದನ್ನೆಲ್ಲ ತಿನ್ನಲಿದ್ರೆ ರೋಗ ನಿರೋಧಕ ಶಕ್ತಿ ಬರೋದಿಲ್ಲ. ರೋಗ ನಿರೋಧಕ ಶಕ್ತಿ ಇಲ್ಲ ಅಂದರೆ ರೋಗಕಾರಕಗಳು ನಿಮ್ಮ ಒಳಗಡೆ ಬಂದುಬಿಡ್ತವೆ. ರೋಗಕಾರಕಗಳು ಬಂದರೆ ಒಳಗಡೆ ರೋಗ ಬರ್ತದೆ. ರೋಗ ಬಂದರೆ ನಿಮ್ಮನ್ನು ರೋಗಿ ಅಂತ ಕರೀತಾರೆ. ರೋಗಿ ಥರ ಭಾಳ ದಿನ ಇದ್ದರೆ ಎಸ್, ವಿಜ್ಞಾನಿಗಳು ನಮ್ಮನ್ನು ಆರೋಗ್ಯವಾಗಿರಿಸಲು ಔಷಧಿಗಳು ಮತ್ತು ಲಸಿಕೆಗಳನ್ನು ಅಭಿವೃದ್ಧಿಪಡಿಸಲು ಸೂಕ್ಷ್ಮ ಜೀವಿಗಳನ್ನು ಅಧ್ಯಯನ ಮಾಡುತ್ತಾರೆ. ಮಕ್ಕಳು ಇವನ್ನೆಲ್ಲ ನೋಡಿ ಅಧ್ಯಯನ ಮಾಡೋದ್ರಿಂದ ಏನು ಮಾಡ್ಬೋದು ಗೊತ್ತಾ? ಈಗ ಯಾವುದು ರೋಗ ಬರ್ತಾ ಇದೆ ಅದರಿಂದ ಅದಕ್ಕೆ ನಾವು ಔಷಧಿ ಕಂಡುಹಿಡಿಬೋದು ಹಾಲೇಶ್. ಮತ್ತು ಯಾವ ರೋಗ ಇನ್ನೂ ಬಂದಿಲ್ಲ ಅದಕ್ಕೂ ಸಹ ಈಗಲೇ ಔಷಧಿ ಕಂಡುಹಿಡಿಬೋದು.
ಎರಡೂ ಸಹ ಸಾಧ್ಯ ಇದೆ. ನೋಡೋಣ, ವ್ಯಾಕರಣದಲ್ಲಿ ಏನಿತ್ತಪ್ಪ? ಸೂಕ್ಷ್ಮ ಜೀವಿಗಳಂದ್ರೇನು? ಅಯ್ಯಯ್ಯೋ, ಚಿಕ್ಕ ಜೀವಿಗಳು, ಭಾಳ ಚಿಕ್ಕ ಜೀವಿಗಳು, ಭಾಳ ಸಣ್ಣ ಸಣ್ಣ ಜೀವಿಗಳು, ಕಣ್ಣಿಗೆ ಕಾಣದಷ್ಟು ಚಿಕ್ಕ ಜೀವಿಗಳು ಜ್ಞಾನೇಶ. ರೋಗಗಳಂದರೆ ಕಾಯಿಲೆಗಳು, ದೇಹ ಅಂದರೆ ಶರೀರ. ಇದು ತಪ್ಪಾಗಿದೆಯಪ್ಪ, ಇದನ್ನು ಫಾಲೋ ಮಾಡಬೇಡ್ರಿ ಆಯಿತಾ. ಸಹಾಯಕ ಅಂದರೆ ವಿರುದ್ಧಾರ್ಥಕ. ಹಾನಿಕಾರಕ ಅಂತ ಆವಾಗಲೂ ಬಂದಿತ್ತು, ಪರಿಸರಕ್ಕೆ ಮಾಲಿನ್ಯ. ಪರಿಸರ ಮಾಲಿನ್ಯ ಅಂದ್ರೂ ಹಾನಿಕಾರಕ ವಸ್ತುಗಳನ್ನು ಪರಿಸರದಲ್ಲಿ ಹಾಕೋದಕ್ಕೆ ಪರಿಸರ ಮಾಲಿನ್ಯ ಅಂತಿದ್ವಿ. ಸಹಾಯಕಕ್ಕೆ ವಿರುದ್ಧ ಪದ ಹಾನಿಕಾರಕ. ಆರೋಗ್ಯ, ಚೆನ್ನಾಗಿರೋದಕ್ಕೆ ಆರೋಗ್ಯವಂತರು ಅಂತೀವಿ. ಚೆನ್ನಾಗಿಲ್ಲ ಅಂದರೆ ಅನಾರೋಗ್ಯದಿಂದ ಬಳಲ್ತಿದ್ದಾರೆ ಅಂತ ಹೇಳ್ತೀವಿ. ಶುದ್ಧ, ಅಶುದ್ಧ. ಇದು ಪ್ಯೂರ್, ಅದು ಅನ್ಪ್ಯೂರ್. ಮೊದಲ ಪ್ರಶ್ನೆ ಏನಿತ್ತು ಮಕ್ಕಳೇ? ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ಷ್ಮ ಜೀವಿಗಳಿಗೆ ಸೇರಿಲ್ಲ? ಮೀನುಗಳು ಕಣ್ಣಿಗೆ ಕಾಣ್ತಾವಲ್ವಾ ಮೀನುಗಳು ಸೂಕ್ಷ್ಮ ಜೀವಿಗಳೇ ಅಲ್ಲ. ಸೂಕ್ಷ್ಮ ಜೀವಿಗಳಲ್ಲಿ ಯಾರು ಬರ್ತಾರೆ? ವೈರಸ್ಸು, ಬ್ಯಾಕ್ಟೀರಿಯಾ, ಪ್ರೊಟಿಸ್ಟಾ, ಫಂಗೈ ಮತ್ತು ಆಲ್ಗೆ ಅಂತ ಬರುತ್ತೆ. ಬಟ್ ನಮ್ಮ ಗದ್ದೆ ಭಾಗದಲ್ಲಿ ಯಾವುದಾದ್ರು ಕೊಟ್ಟಿದ್ರು? ಬ್ಯಾಕ್ಟೀರಿಯಾ, ವೈರಸ್ಸು, ಶಿಲೀಂಧ್ರಗಳು ಅಂದರೆ ಅದೇ ಫಂಗೈ ಆ ಥರ ಬರ್ತದೆ. ಶಿಲೀಂಧ್ರಗಳು ಮತ್ತು ಪ್ರೋಟೋಜೋವಾಗಳು ಗದ್ದೆ ಭಾಗದಲ್ಲಿ ಅವನಷ್ಟೇ ಕೊಟ್ಟಿದ್ರು. ಹಾನಿಕಾರಕ ಸೂಕ್ಷ್ಮ ಜೀವಿಗಳನ್ನು ಏನೆಂದು ಕರೆಯುತ್ತಾರೆ? ರೋಗಕಾರಕಗಳು ಮಕ್ಕಳೇ. ಕರೆಕ್ಟಾ? ರೋಗಕಾರಕಗಳು ಎಂದು ಕರೆಯುತ್ತಾರೆ. ಹೌದಲ್ವಾ? ಭಾಳ ಸರಳ ಆಗ್ತಿತ್ತು ಪ್ರಶ್ನೆ. ಆದರೆ ಎಲ್ಲದರ ವಿರುದ್ಧ ಹೋರಾಡಬೇಕಂದ್ರೆ ನಮಗೆ ರೋಗ ನಿರೋಧಕ ಶಕ್ತಿ ಬರಬೇಕು. ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಬರಬೇಕಂದ್ರೆ ಊಟ, ವ್ಯಾಯಾಮ ಚೆನ್ನಾಗಿಟ್ಕೊಬೇಕು. ಯಾವ ಸೂಕ್ಷ್ಮ ಜೀವಿಯು ಮಲೇರಿಯಾವನ್ನು ಉಂಟು ಮಾಡಬಹುದು? ಪ್ರೋಟೋಜೋವಾಗಳು. ನೆನಪಿದೆಯಾ? ಪ್ರೋಟೋಜೋವಾ ಎಲ್ಲಿತ್ತಪ್ಪ? ಇಲ್ಲಿ ಪ್ರೋಟೋಜೋವಾಗಳು ಮಲೇರಿಯಾವನ್ನು ಉಂಟು ಮಾಡಬಹುದು. ಅದು ಸೊಳ್ಳೆ ಬಂದು ಕಡಿತದೆ ನಿಮ್ಮನ್ನು. ಇದೇನು ಗೊತ್ತಾ ನಿಮಗೆ? ಇದು ಯಾರು ಹೇಳ್ತೀರಾ ಏನಂತದ್ದು? ಅಲ್ಲ. ಇದೇನು ಯಾವ ಭಾಗ ಇದು? ಅಲ್ಲ. ಏನದು? ಇಲ್ಲಿರುತ್ತದು, ಈ ಜಾಗದಲ್ಲಿರುತ್ತೆ. ಶ್ವಾಸಕೋಶ ಹಿಂದಿರುತ್ತೆ ಸ್ವಲ್ಪ. ಇಲ್ಲಿರುತ್ತದೆ ಈ ಜಾಗ. ಮತ್ತು ಕಟ್ ಮಾಡಿ ನೋಡಿರ? ಇಲ್ಲ, ಈ ಜಾಗದಲ್ಲಿರುತ್ತದೆ. ಇದಕ್ಕೆ ಲಿವರ್ ಅಂತಾರೆ. ಲಿವರ್ ಅಂತಾರೆ. ಸೊ ಯಾರು ಡ್ರಿಂಕ್ಸ್ ಮಾಡ್ತಾರೆ ಅವರಿಗೆ ಲಿವರ್ ಸುಟ್ಟೋಯ್ತು ಅಂತಾರೆ. ಅನ್ನೋದು ಸರಿ ಕೇಳಿರ್ಬೋದು. ಲಿವರ್ ಹೋಯ್ತಪ್ಪ ಅವ್ರದ್ದು, ಲಿವರ್ ಫೇಲ್ ಆಗಿದೆ ಅಂತ ಹೇಳ್ತಾರೆ. ಲಿವರ್ ಅದು ಭಾಳ ಇಂಪಾರ್ಟೆಂಟ್ ಅದು. ಸೊ ನಿಮಗೆ ಸೊಳ್ಳೆ ಬಂದು ಕಡಿಯುತ್ತೆ. ಸೊಳ್ಳೆ ಕಡಿದ ಮೇಲೆ ಏನಾಗುತ್ತೆ? ಅದರಲ್ಲಿರೋ ಪ್ರೋಟೋಜೋವಾಗಳೆಲ್ಲ ಹೋಗ್ತವೆ, ಲಿವರಿಗೆ ಇನ್ಫೆಕ್ಟ್ ಮಾಡ್ತಾ, ಲಿವರ್ ಒಳಗೆ ಹೋಗಿ ಎಲ್ಲ ಇನ್ಫೆಕ್ಟ್ ಆಗ್ಬಿಡುತ್ತೆ. ಲಿವರ್ನ ಅದು ಬಳಸ್ಕೊಳುತ್ತೆ ಚೆನ್ನಾಗಿ. ಅಲ್ಲಿಂದ ಬ್ಲಡ್ ಹೋಗುತ್ತೆ. ಬ್ಲಡ್ ಮೂಲಕ ಬ್ಲಡ್ ಇನ್ಫೆಕ್ಟ್ ಆಗಿ ಬ್ಲಡ್ ಎಲ್ಲ ಕಡೆ ಹೋಗುತ್ತೆ. ಮತ್ತೆ ಬ್ಲಡ್ಡಲ್ಲಿ ಹೋದ್ಮೇಲೆ ಏನಾಗುತ್ತೆ? ಡೆಂಗ್ಯೂದಾಗ ನೋಡಿದ್ರಲ್ಲ, ಡೆಂಗ್ಯೂದು ಸೇಮ್ ಅದೇ ಥರ ಇದು ಹೋಗ್ಬಿಟ್ಟು ಆ ಬ್ಲಡ್ಡನ್ನು ಮತ್ತೆ ಇನ್ನೊಂದು ಚೆನ್ನಾಗಿರೋದು ಸೊಳ್ಳೆ ಬರುತ್ತೆ. ಅದು ನಿಮ್ಮನ್ನು ಮತ್ತೆ ಕಡಿಯುತ್ತೆ. ಅದೆಲ್ಲ ಹೋಗುತ್ತೆ? ಇದ್ರೊಳಗೆ ಹೋಗುತ್ತೆ. ಮತ್ತೆ ಈ ಸೊಳ್ಳೆ ಹೋಗಿ ಮತ್ತೇನು ಮಾಡುತ್ತೆ? ಗೌತಮನ ಕಡಿಯುತ್ತೆ. ಅಲ್ಲಿಂದ ಮತ್ತೆ ಹೋಗಿ ಸಿಂಚನನ ಕಡಿಯುತ್ತೆ. ಎಲ್ಲರಿಗೂ ಮಲೇರಿಯಾ ಕೊಡ್ತಾ ಹೋಗುತ್ತದು. ತಗೊಂತ ಹೋಗುತ್ತೆ, ಕೊಡ್ತಾ ಹೋಗುತ್ತೆ. ಸೊಳ್ಳೆಗೇನೂ ಆಗಲ್ಲ. ಸೊಳ್ಳೆಗೆ ಮಲೇರಿಯಾ ಬರೋಲ್ಲ. ಅದು ಬರೀ ಆ ವೈರಸ್ನ ಪ್ರೋಟೋಜೋವನ್ನ ಕೊಡುತ್ತೆ ಅಷ್ಟೇ. ಸಾಯಿಸಿದ್ರೆ ಅಷ್ಟರೊಳಗೆ ನೀನು ಕೊಟ್ಟಿದೆಯಲ್ಲ ಒಂದು, ಅದು ಬರೀ ಒಂದು ಕೊಟ್ಟರೆ ಸಾಕು. ನೀನು ಒಂದು ಎಷ್ಟೋ ಕೋಟಿ ಅದರಲ್ಲಿ ನಿನ್ನ ಬೈಯೊಳಗೆ ಇಟ್ಕೊಂಡ್ಬಿಡ್ತೀವಿ. ಸೊ ಈ ಥರ ಇದೆ. ಇದು ಬೇಡ ಮಕ್ಕಳೇ, ನಿಮ್ಮ ವಯಸ್ಸಿಗೆ ಮೀರಿದ್ದದು. ನಮ್ಮ ದೇಹದ ನೈಸರ್ಗಿಕ ರಕ್ಷಣಾ ವ್ಯವಸ್ಥೆಯನ್ನು ಏನೆಂದು ಕರೆಯುತ್ತಾರೆ? ಹೌದಾ? ರೋಗ ನಿರೋಧಕ ವ್ಯವಸ್ಥೆ. ಏನೇ ಬರಲಿ ನಿಮಗೇನೂ ಆಗೋದಿಲ್ಲ. ಯಾವುದೇ ವೈರಸ್ಸು, ಬ್ಯಾಕ್ಟೀರಿಯಾ, ಪ್ರೋಟೋಜೋವಾ, ಫಂಗೈ ನಿಮ್ಮ ಮೈಯೊಳಗೆ ಹೋದರೆ ಏನೂ ಆಗೋದಿಲ್ಲ. ಆವಾಗ ನಿಮಗೆ ರೋಗ ನಿರೋಧಕ ಶಕ್ತಿ ಚೆನ್ನಾಗಿದ್ದಾಗ. ಅದು ಯಾವಾಗ ಚೆನ್ನಾಗಾಗುತ್ತೆ? ಚೆನ್ನಾಗಿ ಊಟ ಮಾಡಿದ್ರೆ, ಚೆನ್ನಾಗಿ ಆಟ ಆಡಿದ್ರೆ, ಚೆನ್ನಾಗಿ ನಿದ್ದೆ ಮಾಡಿದ್ರೆ ಮಾತ್ರ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಚೆನ್ನಾಗಿರೋದಿಲ್ಲ. ಸೊ ಆಪ್ಷನ್ ಎ, ರೋಗ ನಿರೋಧಕ ವ್ಯವಸ್ಥೆ. ಇಮ್ಯೂನ್ ಸಿಸ್ಟಮ್ ಅಂತ ಕರಿತೀವಿ ನಾವು. ಇಂಗ್ಲೀಷಲ್ಲಿ. ಆಯಿತಾ? ಕೊನೆಯ ಪ್ರಶ್ನೆ ಮಕ್ಕಳೇ, ವಿಜ್ಞಾನಿಗಳು ಸೂಕ್ಷ್ಮ ಜೀವಿಗಳನ್ನು ಯಾಕೆ ಅಧ್ಯಯನ ಮಾಡ್ತಾರೆ? ಇಲ್ಲಿದೆ ತಾನೇ ಅದು. ಔಷಧಿ ಮತ್ತು ಲಸಿಕೆಗಳನ್ನು ಅಭಿವೃದ್ಧಿಪಡಿಸಲು ಸೂಕ್ಷ್ಮ ಜೀವಿಗಳನ್ನು ಅಧ್ಯಯನ ಮಾಡ್ತಾರೆ. ಸರಿನಾ? ಸೊ ಇದರೊಂದಿಗೆ ಕಿರು ಪರೀಕ್ಷೆ 9ರ ವಿವರಣೆ ಮುಕ್ತಾಯವಾಗ್ತದೆ.
ಮುಂದೊಂದು ತರಗತಿಯಲ್ಲಿ ಮುಂದಿನ ಕಿರು ಪರೀಕ್ಷೆಯ ವಿವರಣೆಯೊಂದಿಗೆ ನಿಮ್ಮನ್ನು ಕಾಣಬಯಸ್ತೇನೆ. ಆನ್ಲೈನಲ್ಲಿ ಮಕ್ಕಳು ಯಾರ್ಯಾರು ನೋಡ್ತಿದ್ದೀರಿ, ಪರೀಕ್ಷೆಯನ್ನು ಚೆನ್ನಾಗಿ ಅಟೆಂಡ್ ಮಾಡ್ತಾ ಇರ್ರಿ. ನಿರಂತರತೆ ಕಾಪಾಡ್ಕೊಬೇಕು. ಒಂದು ಸರಿ ನೋಡ್ತೀವಿ, ಒಂದು ಸರಿ ನೋಡಲ್ಲ ಅಂದರೆ ತಪ್ಪಾಗ್ತದೆ. ಸತತ ಅಭ್ಯಾಸನೇ, ನಿರಂತರ ಅಭ್ಯಾಸ ಮಾಡಿದ್ರೆ ನೀವು ಖಂಡಿತ ಯಶಸ್ಸನ್ನು ಕಾಣ್ತೀರಾ. ಇಷ್ಟೊಂದು ಹೇಳ್ತಾನೆ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನೆನಪಿಡಿ, ಇದು ಈಸಿ ಪಿ ಜಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.